ಸುಮ್ಮನೆ ಹಸುಗಳ ಜೊತೆ ಅವರು ಮಿಂಗಲ್ ಆಯ್ತು ಅವ್ರ ಜೊತೆ ಮಾತಾಡೋದು. ಹಸುಗಳ ಜೊತೆ ಸಾಮಾನ್ಯ ಮಾತಾಡೋದು ಕಲಿಬೇಕು. ಅಂದ್ರೆ ಅವು ಹೆಸರು ಕಲಿಯೋದು ಮಾತಾಡೋದು ಇದೆ. ಅದನ್ನ ನಾನು ನಾರ್ಮಲ್ ಕಾಂಪೌಂಡರ್ಗಳು ಗೌರ್ಮೆಂಟ್ ಡಾಕ್ಟರ್ ಗೌರ್ಮೆಂಟ್ ಹಾಸ್ಪಿಟಲ್ ಕಾಂಪೌಂಡರ್ಗಳು ಡಾಕ್ಟರ್ಲ್ಲ ಅದನ್ನ ಬಾಡಿ ಇಂಜೆಕ್ಟ್ ಮಾಡ್ತಾರೆ. ಅದು ಒಂದು 160 ರೂಪಾಯಿ ಆಗುತ್ತೆ. ಒಂದು ಜಂಟ ಮಿಷನ್ ಒಂದು ಇಂಜೆಕ್ಷನ್ ಅದು ಟ್ಯೂಬು ಅದಕ್ಕೊಂದು 10 ml ಐಸೋಫ್ರೇಡ್ ಅಂತ ಒಂದು ಇಂಜೆಕ್ಷನ್ ಬರುತ್ತೆ. ಐಸೋಫ್ರೇಡ್ ಅಂತ ಈಗ ನೋಡಿ ಹಿಂಗಿರುತ್ತೆ ಅನ್ಕೊಳ್ಳಿ. ಈಗ ಇದು ಹಸು ಆಮೇಲೆ ಯಾವ ತರ ಇದೆ ಹೇಳಿದ ತಕ್ಷಣ ಹಿಂಗೆ ಕೆಲಸ 2,000 ರೂಪಾಯಿ ಕೊಡಬೇಕು. ನೀವು ಕಾಫಿ ಕುಡಿಯೋಕೆ ಮುಂಚೆ ಎರಡು ನೀವು ಜಾಸ್ತಿ ಟ್ಯಾಬ್ಲೆಟ್ಸ್ ತಂಗಿ ಆಮೇಲೆ ಬೇರೆ ಟ್ಯಾಬ್ಲೆಟ್ಸ್ ಯೂಸ್ ಮಾಡಿ ಅಂತ ಕೊಡ್ತಾರಲ್ವಾ ಕೊಡ್ತಾರೆ. ಆಮೇಲೆ ಅವ್ರು ಹೇಳೋದು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಓದಿದಾವಲ್ಲ ಇವು ನಿರ್ಬಲ್ಕೆ ಅಂತ ಹಿಂಗೆ ಅಂತೀವಲ್ಲ ಅದು ಓವರ್ ಡೋಸೇಜ್. ಡೋಲೋ 500 ಒಂದು ಆಂಟಿಪ್ಲಾಸ್ಮಾ ಒಂದು ಬೆಬಿಶಿಯಾ ಒಂದು ಥೈಲೇರಿಯಾ ಅಂತ ಬರುತ್ತೆ. ಇದು ಹಸುಗಳಿಗೆ ಕಾಣಿಸ್ಕೊಂಡು 3 ದಿವಸ ಹಸ ಔಟ್ ಆಗೋದು. ಸರ್ ಇದು ಹಸುಗಳು ಯಾವ ತರ ಈಟಿಗೆ ಬರ್ತವೆ ಅಂತ ಯಾವ ತರ ಗೊತ್ತು ಮಾಡ್ಕೊಳ್ಳೋದು? ಅಂದ್ರೆ ಬಾಡಿ ಸ್ಟ್ರಕ್ಚರ್ ಗೊತ್ತಾಗುತ್ತೆ. ಕೆಲವೊಂದು ಮಂಕ ಇದ್ದು ಗೊತ್ತಾಗಲ್ಲ ಈಜೆ ಬರುತ್ತೆ. ಈಗ ಮಳೆ ಹಿಂದ್ಗಡೆ ಬ್ಯಾಕಲ್ಲಿ ಮಳೆ ಬರುತ್ತೆ. ಮಳೆ ಬಂದಾಗ ನೀರು ಮಳೆ ಬರುತ್ತೆ. ಕೆಲವು ಗಟ್ಟಿ ಮಳೆ ಬರುತ್ತೆ. ಈಗ ನೀರು ಅತಿ ಒಂದ್ ಸ್ವಲ್ಪ ನೀರೆಲ್ಲ ಒಂದ್ ಸ್ವಲ್ಪ ಈಗ ಗಟ್ಟಿ ಅಂತ ಎಲ್ಲ ಕಲರ್ ಬಂದಾಗ ಅದು ಗೊತ್ತಾಗುತ್ತೆ. ಕೆನೆಯೋದು ಮಾಡೋದು ಮತ್ತೆ ರ್ಯಾಶ್ ಆಗೋದು ಅದನ್ನ ಬರೋದು ಅದು ಏಟ್ ಬಂದಾಗ ಗೊತ್ತು ಮಾಡ್ಕೋಬಹುದು. ಅದು ಸಾಮಾನ್ಯ ಗೊತ್ತಾಗುತ್ತೆ. ಅದ್ರಲ್ಲಿ ನೋಡಿದಾಗ ಎಲ್ಲರಿಗೂ ಗೊತ್ತಾಗುತ್ತೆ ಸಾಮಾನ್ಯ. ಅದೇನು ಸರ್ ಈಗ ಆ ತರ ಒಂದ್ ಚೆಕ್ ಮಾಡೋದು ಏನು ಇದಿಲ್ವಾ ಮಿಷಿನ್ ತರ ಆ ತರ ಏನ್ ಚೆಕ್ ಮಾಡೋದಿಲ್ಲ. ಅದು ನಾರ್ಮಲ್ಲೇ ಗೊತ್ತಾಗುತ್ತೆ. ಅದು ಎಲ್ಲರಿಗೂ ಅದು ಈಟಿ ಬಂದಿಲ್ಲ ಅಂತ ನಾರ್ಮಲ್ಲೇ ಗೊತ್ತಾಗುತ್ತೆ. ಅದು ಚೆಕ್ ಮಾಡೋದಿಲ್ಲ. ಆಮೇಲೆ ಇನ್ನೊಂದು ಕೆಲವೊಂದು ಕಾಯಿಲೆ ಇದಾವೆ. ನೀವು ಅದೊಂದು ಕೆಲವರಿಗೆ ಗೊತ್ತಿರಲ್ಲ. ಈಗ ಹೆಂಗಿರುತ್ತೆ ಅಂದ್ರೆ ಈಗ ಹಸುಗಳು ಸಾಕಿರೋರು ಈಗ ಬಂದಿವೆ. ಈಗ ನೋಡ್ಕೊಂಡ್ ನಮ್ಮ ಹಸುಗಳು ಸಾಕಿದ್ರೆ ಅಂದ್ರೆ ಬೆಳಗ್ಗೆ ಸಂಜೆ 2 ಟೈಮು ಸುಮ್ಮನೆ ಹಸುಗಳ ಜೊತೆ ಅವರು ಮಿಂಗಲ್ ಆಯ್ತು ಅವ್ರ ಜೊತೆ ಮಾತಾಡೋದು. ಹಸುಗಳ ಜೊತೆ ಸಾಮಾನ್ಯ ಮಾತಾಡೋದು ಕಲಿಬೇಕು. ಅಂದ್ರೆ ಅವು ಹೆಸರು ಕಲಿಯೋದು ಮಾತಾಡೋದು ಅದು ಮಾಡಿದಾಗ ಅವು ರೆಸ್ಪಾನ್ಸ್ ಕೊಡ್ತವೆ. ಕೊಡ್ತವೆ ಅಂದಾಗ ಈಗ ಅದಕ್ಕೆ ಜ್ವರ ಬಂದಿದೆ, ಕಿತ್ಲು ಭಾವ ಇದೆ, ಇನ್ನೊಂದು ಪೇಷಂಟ್ ಇದೆ. ಹಿಂಗ ಜೊತೆ ಹಿಂಗೆ ಮಾತಾಡ್ಕೊಂಡು ಮಾಮೂಲಿ ಮನುಷ್ಯನ ಹೆಂಗ್ ಮಾತಾಡ್ಸ್ಕೊಂಡಾಗ ಅವು ಕೆಲವೊಂದು ಸೂಕ್ಷ್ಮ ಕೊಡ್ತವೆ. ಆ ಸೂಕ್ಷ್ಮನೇ ಗೊತ್ತಾಗುತ್ತೆ ಜ್ವರ ಬಂದಿದೆಯಾ ಇಲ್ವಾ ಏನಂತ ಅನ್ನೋಕೆ. ಆಗ್ಲೂ ತಕ್ಷಣ ನಾವು ಅದಕ್ಕೆ ಕೇರ್ ತಗೋಬೇಕು. ಈಗ ನಾವು ಬೆಳಿಗ್ಗೆ ಹಾಲು ಕರ್ಕೊಂಡ್ರೆ ಸಂಜೆ ಹಾಲು ಕರ್ಕೊಂಡ್ರೆ ಬಿಡು ಅಂತ ಹೋಗೋಕ್ಕಿಂತ ಅದಲ್ಲ. ಬೆಳಿಗ್ಗೆ ಹಾಲು ಕರಿತೀವಲ್ವಾ, ಹಾಲು ಕರೆದಾಗ ತಿಂಡಿ ಕೊಡೋ ಟೈಮಲ್ಲ ಅಥವಾ ಮೇವು ಹಾಕೋ ಟೈಮಲ್ಲ ಅಥವಾ ಬೇರೆ ಟೈಮಲ್ಲಿ ಅಥವಾ ಕೆಟ್ಟಗೋಡನ್ನ ಅಬ್ಸರ್ವ್ ಮಾಡಬೇಕು. ಕೆಲವೊಂದು ಕೆಟ್ಟಭಾವ ಸಮಸ್ಯೆ ಇದ್ದು ತಕ್ಷಣ ಗೊತ್ತಾಗುತ್ತೆ. ಅವಾಗ ನಾವು ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ ಕೆಟ್ಟಭಾವನ ಕಂಟ್ರೋಲ್ ಮಾಡ್ತಿರ್ಬೋದು. ಸರ್ ಇದು ಕೆಟ್ಲು ಬಾವುಗೆ ಯಾವ ತರ ನೀವು ಬಂದ್ರೆ ಟ್ರೀಟ್ ಯಾವ ತರ ಮಾಡ್ತೀರಾ ಅಂತ? ಕೆಲವೊಂದು ಇದಾವೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಟ್ಯೂಬ್ ಮೆಡಿಕಲ್ ಶಾಪಲ್ಲಿ ಫಾರ್ಮಸಿ ಟ್ಯೂಬ್ ಸಿಗ್ತವೆ. ಟ್ಯೂಬ್ ತಂದು ಹಾಕಿದಾವೆ. ಈ ಟ್ಯೂಬ್ ಹಾಕೋದು ಆಂಟಿಬಯೋಟಿಕ್ ಬರುತ್ತೆ. ನಮ್ಮ ಅಕ್ಷಯಕತ್ಲೆ ಎಲ್ಲ ಆಗಲ್ಲ. ಆಂಟಿಬಯೋಟಿಕ್ ಲೆಸ್ ಮಾಡ್ತಾ ಇರಬೇಕು. ಅದಕ್ಕೊಂದು ಕೆಲವೊಂದು ಸಜೆಷನ್ ಅವ್ರು ಮಾಡ್ಕೋಬಹುದು. ಇನ್ನು ಕೆಟ್ಲು ಆಗಿದ್ರೆ ಅದಕ್ಕೆ ತಕ್ಷಣ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಲೋಳಿ ರಸ, ಒಂದು ಪಟ್ಟ ಲೋಳಿ ರಸ, ಅದನ್ನ ಸಣ್ಣ ಕೂದು ಎರಿಬಾರ್ದು, ಚಕ್ಕೆನ ಮೇಲೆ ಎರಿಬಾರ್ದು. ಅದನ್ನ ಸಣ್ಣ ಪೀಸ್ ಮಾಡಿ ಮಿಕ್ಸಿಲಿ ಹಾಕಿ ರುಬ್ಕೋಬೇಕು. ಅದಕ್ಕೆ 1 ಚಮಚ ಅರಿಶಿನ ಪುಡಿ, 1 ಚಮಚ ಸುಣ್ಣ, 1 ಲೋಟ ಕೈ ಎಣ್ಣೆ, 1 ಅರ್ಧ ನಿಂಬೆ ಹಣ್ಣು ಮಿಕ್ಸ್ ಮಾಡ್ಕೊಂಡು ತಕ್ಷಣ ಕೆಟ್ಲಿಗೆ ಹಚ್ಚಬೇಕು. ಬೆಳಗ್ಗೆ ಕೆಟ್ಲಿಗೆ ಹಚ್ಚಿದ್ರೆ ಅದು ನಾಟಿ ಔಷಧಿ. ಬೇಗನೆ ಅದು ಮೇಲ್ಗಡೆ ಗಡುವು ಕಡಿಮೆ ಆಗುತ್ತೆ. ಬಿಟ್ಟು ನಾವು ಜಾಸ್ತಿ ಕೆಟ್ಲಭಾವ ಇದೆ ಅದಾಗ್ತಿದೆ ಅಂದ್ರೆ ಒಂದು ಜಂಟ ಮಿಷನ್ ಅಂತ ಒಂದು ಇಂಜೆಕ್ಷನ್ ಇದೆ. ಅದನ್ನ ನಾನು ನಾರ್ಮಲ್ ಕಾಂಪೌಂಡರ್ಗಳು ಗೌರ್ಮೆಂಟ್ ಡಾಕ್ಟರ್ ಗೌರ್ಮೆಂಟ್ ಹಾಸ್ಪಿಟಲ್ ಕಾಂಪೌಂಡರ್ಗಳು ಡಾಕ್ಟರ್ಲ್ಲ ಅದನ್ನ ಬಾಡಿ ಇಂಜೆಕ್ಟ್ ಮಾಡ್ತಾರೆ. ಅದು ಒಂದು 160 ರೂಪಾಯಿ ಆಗುತ್ತೆ. ಒಂದು ಜಂಟ ಮಿಷನ್ ಒಂದು ಇಂಜೆಕ್ಷನ್ ಅದು ಟ್ಯೂಬು ಅದಕ್ಕೊಂದು 10 ml ಐಸೋಫ್ರೇಡ್ ಅಂತ ಒಂದು ಇಂಜೆಕ್ಷನ್ ಬರುತ್ತೆ. ಐಸೋಫ್ರೇಡ್ ಅಂತ ಅದೊಂದು 2 ml, ಇದೊಂದು 20 ml ತಗೊಂಡು ಎರಡನ್ನು ಮಿಕ್ಸ್ ಮಾಡ್ಕೊಂಡು ಸಿರಂಜಲ್ಲಿ ಸುಯಿ ತೆಗೆದಾಕ್ಬೇಕು. ಮಗ ತೊಟ್ಟಿಗೆ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ಅದು ಕ್ಲಿಯರ್ ಆಗುತ್ತೆ. ಹಾಲು ವೇಸ್ಟ್ ಆಗಲ್ಲ. ಹಂಗೆ ಡೈರಿ ಕೊಡ್ಬೋದು. ಪಡಕ ಏನೂ ಇದಾಗಲ್ಲ. ಅದು ಹೆಂಗ್ ಮಾಡ್ಕೋಬೇಕು ಅಂದ್ರೆ ಈಗ ಹಾಲು ಕಾದಿದ್ದೀವಿ. ಈಗ ನೋಡಿ ಹಿಂಗಿರುತ್ತೆ ಅನ್ಕೊಳ್ಳಿ. ಈಗ ಇದು ಹಸು ಆಮೇಲೆ ಹಾಲು ಕಾದಿದ್ದೀವಿ. ಹೇಳಿದ ತಕ್ಷಣ ಹಿಂಗೆ ನೋಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಒಂದು ಕೆಟ್ಲು 7 ರೂಪಾಯಿ ಆಗಿರುತ್ತೆ. ತಕ್ಷಣ ಯಾಕೆ ಆಯ್ತು ಮುಟ್ಟು ನೋಡಿದ್ರೆ ಮಾಮೂಲಿ ಕೆಟ್ಲ ಇದ್ರೆ ಸ್ಮೂತ್ ಆಗುತ್ತೆ. ಕೆಟ್ಲು ಭಾವ ಆಯ್ತು ಅಂದ್ರೆ ಗಟ್ಟಿ ಹಿಂಗ್ ಅಂತದಂಗೆ ಹೊಸ ಒದಿರುತ್ತೆ. ಆ ಒದಲಿ ಗೊತ್ತಾಗುತ್ತೆ. ನಾವು ಆಗ್ಲೂ ಟ್ರೀಟ್ಮೆಂಟ್ ಮಾಡ್ಬಿಟ್ರೆ ಸಂಜೆ ಹೊತ್ತಿನ ಡಾಕ್ಟರ್ ಇರೋ ಫಾರ್ಮಸಿನೇ ಇರಲ್ಲ. ಅಲ್ಲಿ ಕ್ಲಿಯರ್ ಮೇಂಟೆನೆನ್ಸ್ ಆಗೋಗುತ್ತೆ. ಅದೇ ನಾವು ನೋಡಿದ್ರೆ ಸಂಜೆ ಹಾಲು ಕೈಗೆ ಹೋದಾಗ ಜಾಸ್ತಿ ಆಗುತ್ತೆ.
ನಾಳೆ ಬೆಳಗ್ಗೆ 2,000 ರೂಪಾಯಿ ಖರ್ಚು ಮಾಡ್ಬೇಕು. ಹಾ 20 ರೂಪಾಯಿ ಆಗೋ ಕೆಲಸ 2,000 ರೂಪಾಯಿ ಕೊಡಬೇಕು. ಈಗ ಈಗ ಒಂದು ಬಾಟ್ಲು 170 ರೂಪಾಯಿ ಆಗುತ್ತೆ. ಹಾ ಒಂದು 5,000 ಫೀಲ್ಡ್ 130 ರೂಪಾಯಿ ಆಗುತ್ತೆ 10 ml. ಅವೆರಡರಿಂದ ನಮಗೆ 5 ಇಂಜೆಕ್ಷನ್ ಆಗುತ್ತೆ. ಒಂದು ಟ್ಯೂಬು 250 ರೂಪಾಯಿ ಟ್ಯೂಬು, ಹಾ ಕೆತ್ತಲು ಟ್ಯೂಬು. ಅವೆರಡು ಇಂಜೆಕ್ಷನ್ ಇಂದ ಇನ್ನೂ 300 ರೂಪಾಯಿ ಆಗುತ್ತೆ. 300 ರೂಪಾಯಿ 5 ಇಂಜೆಕ್ಷನ್ ಆಗುತ್ತೆ. 250 ರೂಪಾಯಿ ಒಂದು ಇಂಜೆಕ್ಷನ್ ಆಗುತ್ತೆ. 5 ಇಂಜೆಕ್ಷನ್ 250 ರೂಪಾಯಿ ಅಂದ್ರೆ 1,200 ರೂಪಾಯಿ ಆಯ್ತು. ನಾವು ಮಾಡೋದು 300 ರೂಪಾಯಿ ಖರ್ಚು ಮಾಡಿದ್ರೆ 5 ದಿವಸ 5 ಟ್ರೀಟ್ಮೆಂಟ್ ಮಾಡ್ಕೋಬಹುದು. ವಿತ್ ಕಡಿಮೆ ಖರ್ಚು ಮಾಡ್ಕೋಬಹುದು. ಆಮೇಲೆ ಏನು ಹೇಳುತ್ತೆ ಅಂದ್ರೆ ಅದು ಕೆತ್ತಲು ಆಯ್ತು ಅಂತ ತಕ್ಷಣ ಹಾ ಮೆಲಾಕ್ಸಿಕ್ಯಾಮ್ ಪ್ಲೈನ್ ಅಂತ ಬರುತ್ತೆ ಟ್ಯಾಬ್ಲೆಟ್ಸು. ಮೆಲಾಕ್ಸಿಕ್ಯಾಮ್ ಹ್ಮ್ ಮೆಲಾನಕ್ಸ್ ಮತ್ತೆ ಮೆಲಾಕ್ಸಿಕ್ಯಾಮ್ ಬರ್ತದೆ. ಮೆಲಾನಕ್ಸ್ ಅಂತ ಬರ್ತದೆ, ಪ್ಲೈನ್ ಅಂತ ಬರುತ್ತೆ. ಹಿಂಗೆ ಮಾತು ಟ್ಯಾಬ್ಲೆಟ್ಸ್ಗಳು ಅವನ್ನ ತಕ್ಷಣನೇ ಅದಕ್ಕೆ 2 ಎಪಟಸ್ ಟ್ಯಾಬ್ಲೆಟ್ಸು, ಒಂದೆರಡು ಮೆಲಾನಕ್ಸ್ ಪ್ಲೈನ್ ಅಂತ ಬರ್ತದೆ. ಒಂದೆರಡು ಹಾಕೊಂಡ್ರೆ ಅದು ನೋವನ್ನ ಆಗ್ಲೇ ಕಂಟ್ರೋಲ್ ಮಾಡುತ್ತೆ. ಹಸಿಗೆ ಪೈನೇ ಆಗಲ್ಲ. ಹಾ ಈಗ ನಾವು ಫುಲ್ಲು ಜ್ವರ ಬಂದು ಹಾಸ್ಪಿಟ್ಲಿಗೆ ಓಡಾಡೋದು ಹೆಂಗೈತೆ, ಸ್ವಲ್ಪ ಸುಸ್ತಾಗದೆ ಆಗಿ ಒಂದು 2 ಟ್ಯಾಬ್ಲೆಟ್ಸ್ ನುಂಗಿ ಕಂಟ್ರೋಲ್ ಮಾಡೋದು ಹೆಂಗೈತೆ ಅಲ್ವಾ. ಈಗ ಚಕ್ರಭಾವ ಆಯ್ತು ಅಂತ ಗೊತ್ತಾದ ತಕ್ಷಣನೇ ಬೆಳಗ್ಗೆ ಡಾಕ್ಟ್ರ್ ಬಂದು ಕಳಿಸಿ ಅವ್ರು ಟ್ರೀಟ್ಮೆಂಟ್ ಮಾಡಿ 1,000 ರೂಪಾಯಿ ಖರ್ಚು ಮಾಡೋಕ್ಕಿಂತ ಮುಂಚೆ 50 ರೂಪಾಯಿ ಟ್ಯಾಬ್ಲೆಟ್ಸಲ್ಲಿ ಕೆಲಸ ಮುಗ್ದೋಗುತ್ತೆ. ಹ್ಮ್ ಈಗ ನಮಗೆ ಏನು ಮಾಡ್ತಾರೆ ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರ್ ಕೊಡೋದು ಮೊದಲೇನು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಬೆಳಗ್ಗೆ ನುಂಗಿಬಿಟ್ಟು ಆಮೇಲೆ ನೀವು ಈ ಟ್ಯಾಬ್ಲೆಟ್ಸ್ ನುಂಗಿದ್ದ ಯಾಕೆ ಕೊಡ್ತಾರೆ ಅವರು? ಹಾ ಯಾಕೆ ಕೊಡ್ತಾರೆ? ಅಂದ್ರೆ ಏನಾರು ಇದ್ರೆ ಕ್ಲಿಯರ್. ಈಗ ನೀವು ಕಾಫಿ ಕುಡಿಯೋಕೆ ಮುಂಚೆ ಹಾ 2 ನೀವು ಜಾಸ್ತಿ ಟ್ಯಾಬ್ಲೆಟ್ಸ್ ನುಂಗಿ ಹಾ ಆಮೇಲೆ ಬೇರೆ ಟ್ಯಾಬ್ಲೆಟ್ಸ್ ಯೂಸ್ ಮಾಡಿ ಅಂತ ಕೊಡ್ತಾರಲ್ವಾ. ಹಾ ಕೊಡ್ತಾರೆ. ಆಮೇಲೆ ಅವ್ರು ಹೇಳ್ದ ನಮ್ಮ ಜನಗಳು ಯಾಕೆ ಅರ್ಥ ಮಾಡ್ಕೊಂಡಲ್ಲ, ಅವರು ಮುನ್ನೆಚ್ಚರಿಕೆ ಹಾ ನಾವು ಕೊಡೋ ಟ್ಯಾಬ್ಲೆಟ್ಸ್ ವೇರಿಯೇಷನ್ ಆದ್ರೆ ಮತ್ತೆ ಬರ್ತಾರೆ ಅಂತ ಅದಕ್ಕೆ ಮೊದಲು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ನುಂಗಿಂತ ಕೊಡ್ತಾರೆ. ಹಾ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ನುಂಗಿದ್ರೆ ಆ ತಿಂಡಿ ತಿನ್ನೋದಕ್ಕೆ ಎಲ್ಲ ಮ್ಯಾನೇಜ್ ಮಾಡ್ಕೊಂಡಿರುತ್ತೆ. ಅವಾಗ ಈ ಟ್ಯಾಬ್ಲೆಟ್ಸ್ ಕೆಲಸ ಮಾಡುತ್ತೆ. ಹಾ ಅವರು ಸೇಫ್ಟಿಗೆ ಅವ್ರು ಹೇಳ್ತಾರಲ್ವಾ ಹಾ ಅಲ್ವಾ. ಹಂಗೆ ನಾವು ಹಸ್ಕೊಳ್ಳೋದು ಇವಾಗ ಜ್ವರ ಬಂದಿದೆ, ಒಂದ್ ಸ್ವಲ್ಪ ಮಂಕ ಐತೆ, ಈಗ ಬಂದು ಹಾ ಇದು ನಾರ್ಮಲ್ ಆಗಿ ಮಲ್ಕಾಗ್ತಾ ಇದೆ. ಹಾ ಇದು ಪೇಷಂಟ್ ಆಗಿ ಜ್ವರ ಬಂತ ಅಂದ್ರೆ ಸುಮ್ಮನೆ ಬಂದು ಹಿಂಗೆ ಅಂದ್ರೆ ಅದು ಕೂದಲುಗಳು ಎದ್ದು ನಿಂತಿರ್ತವೆ. ಎದ್ ನಿಂತಿರ್ತವೆ. ಅದು ಪೇಷಂಟ್ ಆಯ್ತು ಅಂದ್ರೆ ಈ ಕೂದಿದಾವಲ್ಲ ಹ್ಮ್ ಇವು ನಿರ್ಬಲ್ಕೆ ಅಂತಾರೆ ಹಿಂಗೆ ಹ್ಮ್ ಗುಬ್ಬರ ಹಾಕಿನ ಮ್ಯಾಕ್ ನಿಂತಿರ್ತವೆ. ಹಿಂಗೆ ಮಂದಿ ಇದು ಸಾಫ್ಟ್. ಈಗ ಅದಕ್ಕೆ ಏನು ಚೆನ್ನಾಗೈತೆ, ಕಣ್ಣುಗಳನ್ನ ಮಂಜು ಮಾಡಿ ಬಟ್ಟೆ ಹಿಂಗೆ ಸಣ್ಣಗೆ ಬಟ್ಟೆ ಆಗುತ್ತೆ. ಕಣ್ಣುಗಳನ್ನ ಅಗಲ ಬಿಡಲ್ಲ, ಸಣ್ಣ ಬಿಡ. ಅವಾಗ ನಾವು ತಕ್ಷಣ ನೋಡ್ತಿರ್ಬೇಕು ನಮ್ಮ ಇವಳಿಗೆ ಏನೋ ಪ್ರಾಬ್ಲಮ್ ಐತೆ. ಹಾ ಆಗ ಒಂದು ಸೆಟಸ್ಕೋಪ್ ಇಟ್ಕೊಂಡು ಹೋಗ್ಬೇಕು, ಟೆಸ್ಟ್ ತಗೊಂಬಿಟ್ಟು ಇಟ್ಕೊಂಡು ಹೋಗ್ಬೇಕು. ತಕ್ಷಣ ತಿರುಗಿ ಹಾಕಿ ನೋಡಿದ್ರೆ ಟೆಂಪರೇಚರ್ 102 ಐತೆ ಅಂದ್ರೆ ನಾರ್ಮಲ್ ಆಗಿಲ್ಲ ಅವಳು ಅಂತ. ಹಾ 102ಗಿಂತ ಮೇಲೂ ಆಯ್ತು ಅಂದ್ರೆ ಹಾ ನಾವು ಮೆಲಾಕ್ಸಿಕ್ಯಾಮ್ ಪ್ಲೈನ್ ಒಂದು 2 ಎಕೋಟಾಸು ಹಾ ಇಲ್ಲಾಂದ್ರೆ 2 ಈ ಸಾಕು ಅಂತ ಟ್ಯಾಬ್ಲೆಟ್ಸ್ ಬರುತ್ತೆ. ಈ ಸಾಕು ಎಕೋಟಾಸು ಮೆಲಾಕ್ಸಿಕ್ಯಾಮ್ ಅವೆರಡು ಈ ಸಾಕು ಎರಡನ್ನ ನಾವು ಕೊಟ್ಬಿಟ್ರೆ ಅದು ಎರಡನ್ನೂ ಕ್ಲಿಯರ್ ಆಗುತ್ತೆ. ಇನ್ನು 1 ಗಂಟೆ ಒಳಗಡೆ ಅವಳು ಚೆನ್ನಾಗಿರ್ತಾಳೆ. ಹಾ ನಾಳೆ ಬೆಳಗ್ಗೆ ನಾವು ಹಾಕೋ ಅವಶ್ಯಕತೆ ಇಲ್ಲ. ಡಾಕ್ಟರ್ ಮಾಡಿದ್ದಾರೆ ಸರ್. ಈಗ ಯಾವ ತರ ನಾವು ಡೋಲೋ ಟ್ಯಾಬ್ಲೆಟ್ಸ್ ನುಂಗ್ತೀವಲ್ಲ 650 ಡೋಸ್ ಅಂತೀವಲ್ಲ ಅದು ಓವರ್ ಡೋಸೇಜ್. ಹಾ ಡೋಲೋ 500 ಹಾ ಕಡಿಮೆ ಡೋಸೇಜ್. ಡೋಲೋ 540 450 ಹಾ ಕಡಿಮೆ. ನಾವ್ ಹೇಳೋದು ಕಡಿಮೆ ಟ್ಯಾಬ್ಲೆಟ್ಸ್. ಮತ್ತೆ ಯಾವುದು ಮೆಲಾಕ್ಸಿಕ್ಯಾಮ್ ಪ್ಲೈನ್ ಬಾಟ್ಲದು ಕಡಿಮೆ ಟ್ಯಾಬ್ಲೆಟ್ಸ್. ಅದ್ರ ಜೊತೆಗೆ ಡೈಜೆಷನ್ ಅಂದ್ರೆ ಅದು ಆರೋಗ್ಯ ಇರಬೇಕು ಅಂತ ಈ ಸಾಕು ಅಂತ ಟ್ಯಾಬ್ಲೆಟ್ಸ್ ಬರುತ್ತೆ. ಅದೇ ಕೊಟ್ಬಿಟ್ರೆ ಅದು ಮಾತನ್ನ ಕೊಟ್ಟಂಗೆ ಆಗುತ್ತೆ. ಅದ್ರ ಜೊತೆಗೆ ಅದಕ್ಕೆ ಡೈಜೆಷನ್ ಹಾಕು ಆರೋಗ್ಯ ಬರಬೇಕು ಕೊಟ್ಟಂಗೆ ಆಗುತ್ತೆ. ಅಂದ್ರೆ ಅರ್ಧ 1 ಗಂಟೆ ತಿನ್ನಿಸ್ಬಿಟ್ರೆ ಹ್ಮ್ ಅದಕ್ಕೆ ಕೂಲ್ ಆಗುತ್ತೆ. ಸಂಜೆ ಮತ್ತೆ ಆಯ್ತಾ ಥರ್ಮೋಮೀಟರ್ ಅಲ್ಲಿ ತಿರ್ಲಾಕಿ ನೋಡಬೇಕು. ಆ ತಕ್ಷಣ ಮತ್ತೆ ಸಂಜೆ ಎಡೆ ಹಾಕಿದ್ರೆ ಬೆಳಗ್ಗೆ ನಮಗೆ ನಾರ್ಮಲ್ ಕ್ಲಿಯರ್. ನಾವು ಡಾಕ್ಟ್ರಿಗೆ ಫೋನ್ ಮಾಡೋ ಅವಶ್ಯಕತೆ ಇಲ್ಲ. ಹ್ಮ್ ನಾವು ಅದನ್ನ ಹಸು ಸಾಕೋರು ಅದನ್ನ ನಾವು ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಇದು ಮಾಡೋಕ್ಕೆ ಆಗಲ್ಲ. ಕಷ್ಟ ಆಗುತ್ತೆ. ಕಷ್ಟ ಆಗಲ್ಲ. ನಾವು ಮೊದಲು ಸಣ್ಣ ಮಟ್ಟದಲ್ಲಿ ನಾವು ಟ್ರೀಟ್ಮೆಂಟ್ ಮಾಡೋಕ್ಕೆ ಕಲ್ತ್ಕೋಬೇಕು. ನಾನು ಎಲ್ಲರಿಗೂ ಪ್ರತಿಯೊಂದು ಮೆಡಿಕಲ್ ಶಾಪ್ ಫಾರ್ಮಸಿಗಳಿಗೂ ಹೇಳ್ತೀನಿ, ನೀವು ಬಂದ್ರೆ ಇಂಥ ಟ್ಯಾಬ್ಲೆಟ್ಸ್ ಕೊಡಿ ಇಂಥ ಕೊಡಿ. ನನ್ನ ಕಾಂಟ್ಯಾಕ್ಟ್ ಇರೋ ರೈತರುಗಳಿಗೆಲ್ಲ ನಾನು ಅದನ್ನೇ ಹೇಳೋದು. ಹಾ ಈ ಟ್ಯಾಬ್ಲೆಟ್ಸ್ಗಳನ್ನ ನೀವು ದುಡ್ಡು ವೇಸ್ಟ್ ಆಗುತ್ತೆ ಅನ್ಕೋಬೇಡಿ. ತಂದು ಆ ಒಂದು ಟ್ಯಾಬ್ಲೆಟ್ಸು 6 ತಿಂಗಳು ಟೈಮ್ ಇರುತ್ತೆ, ಹಾ ವರ್ಷ ಟೈಮ್ ಇರುತ್ತೆ. ಇವತ್ತು ಒಂದು ಚೀಟಿಗೆ 200 ರೂಪಾಯಿನ ನಾವು ಬಂಡವಾಳ ಹಾಕಿರೋದು ದೊಡ್ಡದಲ್ಲ. ಅಲ್ಲಿ ಇಟ್ಟಿದ್ರೆ ಹಾ 200 ಬಂಡವಾಳ ನಾವು ಇಟ್ಟಿದ್ದೀವಿ. 1 ವರ್ಷ ಟೈಮ್ ಇರುತ್ತೆ. ಆ ವರ್ಷದಾಗ ಏನು ಕೆಡಲ್ಲ ಟ್ಯಾಬ್ಲೆಟ್ಸು. ಒಂದು ಬಾಕ್ಸ್ ಹಾಕಿ ಇಟ್ಬಿಡ್ಬೇಕು. ಇದು ಜೋರ್ ಮಾತ್ರ, ಇದು ಬೇರೆ ಮಾತ್ರ ಇಟ್ಬಿಡ್ಬೇಕು. ಆ ಟ್ಯಾಬ್ಲೆಟ್ಸ್ ಹಿಂಗೆ ಆಯ್ತು ತಕ್ಷಣ ಬಂದು ನಾವು 2 ಮಾತ್ರೆ ಹಾಕಿದ್ರೆ ಕ್ಲಿಯರು. ನಾವು ಅರ್ಜೆಂಟ್ ತರಿಸ್ತಾ ಇರ್ತೀವಿ, ಮೆಡಿಕಲ್ ಶಾಪ್ ಹೋಗ್ಬೇಕು, ಅಲ್ಲಿ ಬಾಗಿಲು ತಗೋತಂಗೆ ಗೊತ್ತಿಲ್ಲ, ಇಲ್ಲ ಬಾಗಿಲಿಗೆ ಹೋಗ್ಬೇಕು ಸಿಕ್ಕಲ್ಲ ಅಂದ್ರೆ ತಂದು ಹಾಕೋ ಜಾಸ್ತಿ ಆಗುತ್ತೆ. ತಕ್ಷಣ ನಾವು ರೆಡಿ ಇಟ್ಕೊಂಡಿದ್ರೆ ಈ ಸಮಸ್ಯೆ ಆಗುತ್ತೆ. ತಕ್ಷಣ ಯೂಸ್ ಮಾಡ್ಕೊಂಡ್ಬಿಡ್ಬೋದು. ಹ್ಮ್ ವಿತ್ತು ನಾನು ಏನು ಹೇಳಿದೆ ಅಂತಂದ್ರೆ ನಮ್ಮ ಇದು ಹೈನುಗಾರಿಕೆ ಮಾಡೋಂಥ ಇದ್ರುಗಳಿಗೆ ಹಸಿರು ಹಾಕುವಂಥವ್ರಿಗೆ ಜೋರ್ ಟ್ಯಾಬ್ಲೆಟ್ಸು, ಡೈಜೆಷನ್ ಆರೋಗ್ಯ ಟ್ಯಾಬ್ಲೆಟ್ಸು, ಮೇವಿನ ಟ್ಯಾಬ್ಲೆಟ್ಸು,
ವಿತ್ ಡೈರಿ ಪೌಡ್ರ್ಗಳು ಇವನ್ನ ಯಾವಾಗ ಸ್ಟಾಕ್ ಇಟ್ಕೊಂಡಿದ್ರೆ ಇವು ನನಗೆ ತಕ್ಷಣಕ್ಕೆ ಎಲ್ಲ ಕೆಲಸಕ್ಕೆ ಬರ್ತದೆ. ಆವಾಗ ನನಗೆ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನಾವು ಯಾವ್ದು ಈ ಹೊಡೆಬಿದ್ದೋಗಿ ಅಂಗಡಿಗೆ ತಗೋಕ್ಕಿಂತ ಮನೇಲಿ ನಾವು ಮೆಡಿಸನ್ ಅಂಗಡಿ ಇಟ್ಕೊಂಡು ಹೋಗ್ಬೇಕು. 1,000 ರೂಪಾಯಿ ತಿಂಗಳಿಗೆ 1,000 ರೂಪಾಯಿ ಮೆಡಿಸನ್ ಸ್ಟಾಕ್ ಇತ್ತು ಅಂದರೆ ಇದು ಸಾಕೋದೇನು ದೊಡ್ಡದಲ್ಲ, ನಮಗೆ ಡಾಕ್ಟರ್ ಅವಶ್ಯಕತೆ ಇಲ್ಲ. ನಾವು ಇಟ್ಟಿಲ್ಲ ನಾವು ಅಂತ ಅಂದರೆ ಈಗ ಮಾಡೋಕ್ಕಾಗಲ್ಲ ಅಲ್ವಾ. ಆಮೇಲೆ ಇನ್ನೊಂದು ಹೆಂಗಿರುತ್ತೆ ಅಂದರೆ ಇವಾಗ ಬೇಸಿಗೆ ಈ ಸಮ್ಮರ್ ಟೈಮು ಹಸುಗಳಿಗೆ ಈಗ ಏನು ಡಿಸೆಂಬರ್ ತಿಂಗಳಿಂದ ಶುರು ಆಗುತ್ತೆ, ಮಾರ್ಚ್ ಏಪ್ರಿಲ್ ಮೇ ಜೂನ್ ತನಕ ಬಿಸಿಲು ಜಾಸ್ತಿ ಇರುತ್ತೆ. ಇಲ್ಲಿ 3 ಕಾಯಿಲೆ ಬರ್ತದೆ. ಒಂದು ಆಂಟಿಪ್ಲಾಸ್ಮಾ, ಒಂದು ಬೆಬಿಶಿಯಾ, ಒಂದು ಥೈಲೇರಿಯಾ ಅಂತ ಬರುತ್ತೆ. ಇದು ಹಸುಗಳಿಗೆ ಕಾಣಿಸ್ಕೊಂಡು 3 ದಿವಸ ಹಸ ಔಟ್ ಆಗೋಯ್ತವೆ, ಸತ್ತೋಗ್ತವೆ. ಯಾವ್ಯಾವ ಸರ್? ಬೆಬಿಶಿಯಾ, ಥೈಲೇರಿಯಾ ಅಂತ ಹೇಳಿ ಬರ್ತದೆ, ಆಂಟಿಪ್ಲಾಸ್ಮಾ ಅಂತ ಒಂದು ಬರುತ್ತೆ. ಇವು 3 ರಕ್ತದಲ್ಲಿ ಬರೋಂಥದ್ದು, ಬಾಡಿಲಿ ಬರಲ್ಲ, ದಡ್ಡದಿದೆ, ರಕ್ತದಲ್ಲೇ ಬರುತ್ತೆ. ಇದು 3 ಇದು ಹೆಂಗಿರುತ್ತೆ ಅಂದ್ರೆ ನಮಗೆ ಕಣ್ಣಿಗೆ ಕಾಣಿಸಲ್ಲ. ನಾವು ಅದನ್ನ ಹೆಂಗ್ ಹಿಡಿಯೋದು? ಅದನ್ನ ನಮ್ಮ ಗೌರ್ಮೆಂಟ್ ಡಾಕ್ಟರ್ಗಳು ಅದನ್ನ ಗೊತ್ತು ಮಾಡಕ್ಕೆ ಯಾವ ಕೆಲಸ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಅವರು ದೆಟ್ಟಾಂಡಾಗಿ ಲ್ಯಾಬಿಗೆ ಕೊಟ್ಟು ಚೆಕ್ ಮಾಡಿಸಿ ಆಮೇಲೆ ಬಂದು ಟ್ರೀಟ್ಮೆಂಟ್ ಕೊಡಬೇಕು. ಎಂತೇರು ನಾನು KMF ಇಂದ ಹಿಡಿದು ಗೌರ್ಮೆಂಟ್ ಡಾಕ್ಟರ್ ತಗೊಳ್ಬೇಕಾದ್ರೆ ಹೇಳ್ತೀನಿ, ಚಾಲೆಂಜ್ ಮಾಡಿ ಹೇಳ್ತೀನಿ, ಈ ಕಾಯಿಲೆನ ಯಾರಿಗೂ ಸಹ ಕಂಡು ಹಿಡಿದು ಟ್ರೀಟ್ಮೆಂಟ್ ಕೊಡಕ್ಕೆ ಇದುವರೆಗೂ ಆಗಿಲ್ಲ, ಗೊತ್ತಾಗಲ್ಲ. ಈಗ ಬೇಕಾದ್ರೆ ಮ್ಯಾನೇಜ್ ಇದನ್ನು ನೋಟಿಸ್ ಮಾಡ್ಬೇಕಾದ್ರೆ ನೀವು ಬಿಡಿ, ಚಾನಲ್ ಬಿಡಿ, ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ. ಯಾಕೆ ಅಂದ್ರೆ ಒಂದು ವರ್ಷದ ದೆಟ್ಟ ಚೆಕ್ ಮಾಡ್ಸಕ್ಕೆ 500 ರೂಪಾಯಿ ಕಾಸ್ಟ್ ಆಗುತ್ತೆ. ಅದನ್ನ ನಾವೇ ಕಟ್ಟಬೇಕು. ಯಾಕೆ ಕಟ್ಟಬೇಕು? ನಾವೇ ಕೊಡ್ಬೇಕು. ಗೌರ್ಮೆಂಟ್ ಡಾಕ್ಟರ್ ಯಾರು ಮಾಡ್ಸಲ್ಲ. ಈ KMF ನಾವು ಹಾಲು ಹಾಕ್ತಿದೀವಿ ನಾವು ಅಂತಂದ್ರೆ KMF ಯಾವ ಡಾಕ್ಟರ್ ಕಳಿಸಿ ಮಾಡಿಸ್ಕೊಡಲ್ಲ, ಫ್ರೀಯೇ ಮಾಡಿಸ್ಕೊಡಲ್ಲ. KMF ಹಾಲು ಹಾಕ್ತಿವಿ ನಾವು KMF ಅಂತವೆ ಯಾರು ಸಹ ಟ್ರೀಟ್ಮೆಂಟ್ ಕೊಡಕ್ ಸಾಧ್ಯ ಇಲ್ಲ. ಆ ಟ್ರೀಟ್ಮೆಂಟ್ ಕೊಡಕ್ ಒಂದೇ ಸಾಧ್ಯ ಅಕ್ಷಯ ಕಲ್ಪ ಮಾತ್ರ. ನಾನು ಹೆಮ್ಮೆಯಿಂದ ಹೇಳ್ತೀನಿ, ಅಕ್ಷಯ ಕಲ್ಪ ಸಂಸ್ಥೆ ಬಗ್ಗೆ ಆ ಕಾಯಿಲೆ ಬಗ್ಗೆ ಟ್ರೀಟ್ಮೆಂಟ್ ಕೊಡೋದು. ಇದುವರೆಗೂ ನಮ್ಮ ಅಕ್ಷಯ ಕಲ್ಪ ಹಸುಗಳನ್ನ ಇಲ್ಲ, ಅದ ಬೇರೆ ಔಟರ್ಸ್ ಬೇರೆ ಡೈರಿಗಳಿಗೆ ಹಾಲು ಹಾಕೋ ರೈತರುಗಳು ಹಸುಗಳು ಬದುಕಿಸಿರೋದು ಅಕ್ಷಯ ಕಲ್ಪ ಡಾಕ್ಟ್ರು, ಅಕ್ಷಯ ಕಲ್ಪ ಕಂಪನಿ. ಅದನ್ನ ಬಿಟ್ಟು ಇದುವರೆಗೆ ಯಾವ ಕೆಲವು ಚಾಲೆಂಜಸ್ ಫಾಲೋ ಮಾಡೋಕ್ಕಾಗಲ್ಲ. ಯಾಕೆ ಅಂದ್ರೆ ಇದನ್ನ ನಾವು ನಮ್ಮ ಹಸುಗಳಿಗೆ ಸರ್ ಈ ತರ ಕಾಯಿಲೆ ಅದುಕಾರ ನಿಮ್ಮ ಹಸುಗಳಿಗೆ ಬಂದಿದೆ? ಸಖತ್ ಜನ ಆಗಿದೆ. ನಮ್ಮ ಎಲ್ಲ ಸಖತ್ ಟ್ರೀಟ್ಮೆಂಟ್ ಕೊಡ್ಸಿದೀವಿ. ಸಖತ್ ನಮ್ಮ ಎಲ್ಲ ಸುಮಾರು ಜನಗಳು ಆಗಿದ್ದಾವೆ. ತಕ್ಷಣ ಇಮಿಡಿಯೇಟ್ಲಿ ಪಾಸ್ ಮಾಡ್ತೀವಿ. ಅದನ್ನ ಅಬ್ಸರ್ವ್ ಮಾಡೋದು ಹೆಂಗೆ ಅಲ್ವಾ? ಥೈಲೇರಿಯಾ, ಬೆಬಿಶಿಯಾ ಅಂತ ಹೇಳಿ ಬರುತ್ತೆ. ಒಂದು ಸಗಣಿಲಿ ನೋಡ್ಬೇಕು, ಒಂದು ಗಂಧದಲ್ಲಿ ನೋಡ್ಬೇಕು. ಪ್ರತಿದಿನ ಈ ಟೈಮಲ್ಲಿ ನೋಡ್ಕೊಂಡ್ರೆ ಸಗಣಿ ಇಟ್ಟಾಗ ಹತ್ತಿರ ಮಂಕ ಐತೆ ಅಂದ್ರೆ ಸಗಣಿ ನೋಡಿದ್ರೆ ಬ್ಲಡ್ ಬಂದಿರುತ್ತೆ ಒಂದು ಜಲಕ್ಕೆ, ಇನ್ನೊಂದು ಜಲಕ್ಕೆ ಗಂಧದಲ್ಲಿ ಕೆಂಪು ಹೋಗುತ್ತೆ. ಅವೆರಡನ್ನು ಥೈಲೇರಿಯಾ, ಬೆಬಿಶಿಯಾ ಅಂತ ಬರುತ್ತೆ. ಅವೆರಡನ್ನು ಅಬ್ಸರ್ವ್ ಮಾಡಕ್ಕೆ ಯಾವ ಕೈಲೂ ಸಾಧ್ಯನೇ ಇಲ್ಲ. ಅದನ್ನ ಅಬ್ಸರ್ವ್ ಮಾಡಬೇಕು ಅಂದ್ರೆ ಬ್ಲಡ್ ಲ್ಯಾಬಿಗೆ ಹೋಗಿ ಮಾಡಬೇಕು ಹೊರತು ಬೇರೆ ಮಾಡಲ್ಲ. ಅದನ್ನ ಕಂಡುಹಿಡಿಯೋ ಡಾಕ್ಟ್ರು ಟ್ರೈನ್ ಇರೋದು ಅಂದ್ರೆ ನಮ್ಮ ಅಕ್ಷಯ ಕಲ್ಪ ಬಿಟ್ಟು ನಿಲ್ಲೂ ಸಹ ಟ್ರೀಟ್ಮೆಂಟ್ ಕೊಡೋ ಡಾಕ್ಟ್ರುಗಳು ಇಲ್ಲ. ಅದನ್ನ ಮಾಡೋ ಅಂಥದ್ದು ಆಂಟಿಪ್ಲಾಸ್ಮಾ ಅಂತ ಒಂದಿದೆ. ಇವು 3 ಬಂದ್ರೆ ಹಸ ಫಸ್ಟೇ ಸೆಕೆಂಡ್ ಸ್ಟೇಜ್, ಫಸ್ಟೇ ಸೆಕೆಂಡ್ ಡೇ ಆಫ್ ಮಾಡು, ಫಸ್ಟೇ ಸೆಕೆಂಡ್ ಡೇ ಥರ್ಡ್ ಡೇಗೆ ನಾವು ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೆ ಅವತ್ತು ಹಸು ಔಟು. ಈಗ ಬ್ಲಡ್ ಹೆಂಗಿರುತ್ತೆ ಅಂದರೆ ಗಟ್ಟಿ ಇರ್ತೈತೆ ಹಸುನಲ್ಲಿ. ಅದು ಕ್ರಿಮಿ ಸೇರ್ಕೊಂಡಾಗ ಏನು ಮಾಡುತ್ತೆ, ರಕ್ತನ ತಿನ್ಕೊಂಡು ನೀರನ್ನು ಮಾಡ್ಕೊಂಡು ಬರುತ್ತೆ. ಈಗ ಇದು ಡಯಾಲಿಸಿಸ್ ಗೊತ್ತಾ, ಕಿಡ್ನಿ ಹೋಗಿದ್ದಾವೆ ಅಂತ ಅದೇನು ಮಾಡುತ್ತೆ, ಗಟ್ಟಿ ರಕ್ತ ನೀರು ಮಾಡಿ ಹಾಕ್ತಲ್ವಾ, ನೀರಾಗಿ ಹೋಗುತ್ತೆ. ಅದು ಯಾಕೆ ಅಂದ್ರೆ ಯೂರಿನ್ ಆಚೆ ಕಡೆಗೆ ಹೋದ್ಲ ಉಳ್ಕೊಂಡು ಗಂಟಲ ನೀರಾಗಿ ಡಯಾಲಿಸಿಸ್ ಮನುಷ್ಯನ ಅದೇ ಅಲ್ವಾ. ಹಂಗೆ ಇದು ಒಂದು ಕಾಯಿಲೆ. ಇದು ಹೆಂಗಿರುತ್ತೆ ಅಂದ್ರೆ ರಕ್ತ ಸೇರ್ಕೊಂಡು ರಕ್ತ ತಿನ್ಕೊಂಡು ನೀರು ಮಾಡ್ಕೊಂತ ಬರುತ್ತೆ. ಇರೋ ರಕ್ತ ಬಾಡಿಲಿ ಫುಲ್ ಬಂದು ನೀರಾದಾಗ ಹಸ ಉಳಿತೈತೆ. ಫಸ್ಟ್ ಡೇ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಓಕೆ, 2 ದಿವಸ ಕೊಡ್ಸಿದ್ರೆ 15 ದಿವಸ ಕಷ್ಟಪಡಬೇಕು. 3 ದಿವಸ ನೋಡ್ಕೊಂಡ್ರೆ ಹಸ ನಾಳೆ ಬೆಳಗ್ಗೆ ಸತ್ತೋಗಿ. ಇದೇ ಫೈನಲ್. ಹಸು ಹೈನುಗಾರಿಕೆಯಲ್ಲಿ ಇನ್ನೊಂದು ಇದೇ ಇರೋದು. ನಾವು ಜನಗಳು ಹೆಂಗ್ ಮಾಡ್ತಾರೆ ಅಂತಂದ್ರೆ, ಈಗ ಸುಮ್ಮನೆ ನಾವು ಹಸು ಹಾಕಿದೀವಿ ಮಾಡಿದೀವಿ ಅಂತಾರೆ, ಅದೆಲ್ಲ ಮೇನ್ ಇಂಪಾರ್ಟೆಂಟು. ಹಸುಗಳನ್ನ ಅವು ಬರೋ ಅಂಥ ಕಾಯಿಲೆಗಳನ್ನ ಮತ್ತೆ ಅವು ಬರೋಂಥ ಇವು ಕೆಲವೊಂದನ್ನ ತಿಳ್ಕೊಳ್ಳೋದೇ ಮೇನ್ ಇಂಪಾರ್ಟೆಂಟ್. ಹಸು ಸಾಕಿ ಹೇಳೋದೇ ಮೊದಲು ಕೊಟ್ಟು ಇದನ್ನೇ ನಾವು ನಂದು ಇವತ್ತು ಎಷ್ಟೋ ಜನ ನನ್ನ ಮುಂದೆ ಮಾತಾಡಿದ್ದಾರೆ, ನೀನು ನನ್ನ ನಾಳೆ ತಿಂಗಳು 25 ಸಾವಿರ ಬಡ್ಡಿ ಕಾಯ್ದು, ನಂದು 2 ಲಕ್ಷ ರೂಪಾಯಿ ಪೇಮೆಂಟು ತಿಂಗಳ. ನಮಗೆ ಅಹಮಿಲ್ಲ. ನಾವು ಹಿಂಗಿರೋದ್ರಿಂದ ನಾವು ಮುಂದೆ ಮಾಡಬೇಕು ಅಂತ ಹೊರಟಿರೋದು. ಇವತ್ತು ದುಡ್ಡು ಬರ್ತಾಯಿದೆ ಅಂತ ಅಹಂ ಮಾಡ್ಕೊಂಡು ನನಗೆ ಏನು ಸಿಗೋದು.
ಅದ್ರ ಬದಲು ನನಗೆ ಏನು ಕೊಟ್ಟ ಅವ್ನು ಚೆನ್ನಾಗಿ ನೋಡ್ಕೋಬೇಕಲ್ವಾ, ಅದೇ ನೆನಪಾದ. ನಾವು ಪ್ರತಿದಿನ ಕಡಿಮೆ ತಿಂಗಳಿಗೆ 3,000-4,000 ರೂಪಾಯಿ ಮೆಡಿಸಿನ್ ತಂದಿರ್ತೀನಿ ಸಾಕು. ವೇಸ್ಟ್ ಆಗುವ ತಿಪ್ಪಿಗೆ ಹಾಕ್ತೀನಿ, ಆಮೇಲೆ ಲೆಕ್ಕಕ್ಕಿಲ್ಲ. ಅದೇ ಸ್ಟಾಕ್ ಇರಬೇಕು. ಇಲ್ಲೇ ಹೋದ್ರಿಂದ ಹೋಗಿ ತಗೊಂಡು ಇಟ್ಕೊಂಡಿರ್ತೀವಿ. ಆ ತಿಂದೇ ಇರಲಿ, ಕಾಯಿಲೆ ಬರಲಿ ಬರದೇ ಇರಲಿ, ಅದೇ ಸ್ಟಾಕ್ ಇರಬೇಕು. ಯಾಕೆಂದ್ರೆ ಇಮಿಡಿಯೇಟ್ ಕಾಲಾಗಿ ಈಗ ನೈಟು 10 ಗಂಟೆ 11 ಗಂಟೆ ಆಗುತ್ತೆ, ತಕ್ಷಣ ಅವು ಒಂದೇ ಗಂಟೆಲಿ ಜ್ವರ ಬರ್ತಾವೆ ಹೊಸ್ಕೊಳ್ಳಿ. ಒಂದೇ ಗಂಟೆ ಬರ್ತವೆ. ಆ ಒಡವಿದ್ದಾಗ ಟ್ರಾವೆಲ್ಸ್ ಆಗಲ್ಲ. ಇಷ್ಟ ತಕ್ಷಣ ಹಾಕ್ಬಿಡ್ಬೋದು. ಬೆಳಗ್ಗೆ ನಾವು ಬಂದು ಬೆಳಗ್ಗೆ ನಾನು ಸ್ವಲ್ಪ ಸೇರಿಸಿ ಡಾಕ್ಟ್ರಿಗೆ ಫೋನ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಟ್ಬಿಡ್ಬೋದು. ಅದನ್ನು ಬಿಟ್ಬಿಟ್ಟು ಬೆಳಗ್ಗೆ ನೈಟೆಲ್ಲ ಓಡಾಡ್ಕೊಂಡು ಆಗುತ್ತೆ. ಇವತ್ತು ಗೌರ್ಮೆಂಟ್ ಡಾಕ್ಟ್ರುಗಳನ್ನ ಯಾವ ಇಲ್ಲ ಫೋನ್ ಮಾಡಿದ್ರೆ, ಸರ್ ಕಾಲ್ ಕಳಿಸ್ಕೊಡಿ ಬರ್ತೀವಿ ಅಂತಾರೆ ಅಲ್ವಾ. ಕಾಲ್ ಕಳಿಸ್ಬೇಕು, ಕಾಲಿಗೆ 1 ವರ್ಷ ಬಾಡಿಗೆ ಕೊಡಬೇಕು. ಡಾಕ್ಟ್ರು ಬರ್ತಾರೆ, ಮೆಡಿಸಿನ್ ತಂದಿದ್ದೀನಿ ಸರ್ ಅಂತ. ಅವರು ತಂದು 50 ರೂಪಾಯಿ ಮೆಡಿಸಿನ್, ಹೇಳೋದು 200 ರೂಪಾಯಿ ಚಾರ್ಜು. ಹೌದೇ ಅಲ್ವಾ? 500 ರೂಪಾಯಿ ಮೆಡಿಸಿನ್ ಆಗೋದಕ್ಕೆ 1 ವರ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ. 12,000 ರೂಪಾಯಿ. ಇಲ್ಲಿ ಒಂದು 3 ವರ್ಷ ರೂಪಾಯಿ ನಾವು ಕಟ್ಟಬೇಕು. ಇಲ್ಲಿ ಪೇಮೆಂಟ್ ಆಗೋದು ಎಷ್ಟಾಗುತ್ತೆ? 1 ವರ್ಷ ಇದೆ. ಆಗ ಬಂದ ತಿಂಗಳಿಗೆ 3 ಸಾವಿರ ಪೇಮೆಂಟ್ ಬಂದಿರುತ್ತೆ. 3 ವರ್ಷ ರೂಪಾಯಿ ಒಂದೇ ಸಲ ಕಟ್ಟ. ಮತ್ತೆ ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ನೈಟ್ ಬಂದೋಗಿರ್ತದೆ. ನಾಳೆ ಬೆಳಗ್ಗೆ ಹಾಕ್ಬೇಕಾ ಫೋನ್ ಮಾಡ್ತಾರೆ ಮತ್ತೆ, ಸರ್ ಇನ್ನೂ ಯಾಕೋ ಹುಷಾರು, ನಾಳೆ ಬೆಳಗ್ಗೆ ಬರ್ತಾರೆ. 1,000 ರೂಪಾಯಿ ಪೇಮೆಂಟ್ ಮಾಡ್ತಾರೆ. 5,000 ರೂಪಾಯಿ. ಒಂದು ತಿಂಗಳ ಒಂದು ಬೋಸ ಹಾಕಿದ್ವಿಲ್ಲ, ಮೇವು ಹಾಕಿದ್ವಿಲ್ಲ, ಹಾಕ್ತಾವಿಲ್ಲ, ಕಸ ಬಾಚಿದ್ವಿಲ್ಲ, ಗೊತ್ತಿಲ್ಲ ಹೋಯ್ತಲ್ಲ. ಅದಕ್ಕಿಂತ ಮುಂಚೆನೇ ಮೆಡಿಸಿನ್ ಇಟ್ಕೊಂಡ್ಬಿಟ್ರೆ ನಮ್ಮ ರೈತರಲ್ಲಿ ಭಯ ಯಾವ ತರ ಅಂದ್ರೆ, ಫಸ್ಟ್ ಇನ್ವೆಸ್ಟ್ ಮಾಡಕ್ಕೆ ಜ್ವರ ಎಲ್ಲ ಬರುತ್ತೆ, ಅದು ಬರುತ್ತೆ ಅಂತಾರೆ. ಅಂದ್ರೆ ತಿಳ್ಕೊಳ್ಳಲ್ಲ ಯಾವ್ದು ಕಾಯಿಲೆ ಅಂತ. ನಾನೇನೆ ಎಷ್ಟೋ ಜನ ಸಜೆಷನ್ ಕೊಡ್ತೀನಿ. ಈಗ ನಾನೇ ಹೆಂಗ್ ಮಾಡ್ತೀನಿ ಅಂದ್ರೆ, ಈಗ ಒಂದು ಮನೆ ಒಂದೂರಲ್ಲಿ 4 ಹಸು ಕಟ್ಕೊಂಡು ಒಂದು 20 ಲೀಟರ್ ಹಾಲು ಕಾಯ್ತಾವೆ ಅಂದ್ರೆ, ನಾನೇ ಮನೆ ಹತ್ರಕ್ಕೆ ಹೋಗಿ ಅಕ್ಷಯ ಕಲ್ಪಕ್ಕೆ ಬನ್ನಿ ಸೇರ್ಕೊಳ್ಳಿ, ಬನ್ನಿ ನಿಮಗೆ ಒಳ್ಳೆ ಫೆಸಿಲಿಟಿ ಇದೆ, ನಾವು ಇಷ್ಟು ವರ್ಷ 8 ವರ್ಷದಿಂದ ಅಕ್ಷಯ ಕಲ್ಪ ಇದ್ದೀವಿ, ಇಷ್ಟು ಅನುಕೂಲ ಇದೆ, ಬನ್ನಿ ಸೇರ್ಕೊಳ್ಳಿ ಅಂತ ಹೇಳಿ ನಾನೇ ಕಾಯ್ತೀನಿ. ಇಷ್ಟೊಂದು ಅಪ್ಲೋಡ್ ಮಾಡಿದ್ದೀನಿ. ಕೆಲವು ಅಪ್ರೋಚ್ ಅವರಾಗಿ ಬಂದವ್ರನ್ನ ಸೇರಿಸ್ಕೊಂಡಿದ್ದೀನಿ. ಅವ್ರಿಗೆ ಒಳ್ಳೆ ಫೆಸಿಲಿಟಿ ಸಿಕ್ಕಿದ್ದಾರೆ, ಒಳ್ಳೆ ಚೆನ್ನಾಗಿ ಹೋಗ್ತಿದ್ದಾರೆ. ಕೆಲವರು ಏನು ಮಾಡ್ತಾರೆ, ಇವತ್ತು ನಿಮಗೆ ಬೇರೆ ಡೈರಿಯಲ್ಲಿ 44-45 ರೂಪಾಯಿ ಸಿಗ್ತಾ ಇದೆ, ನಿಮ್ಮಲ್ಲಿ 37-38 ಸಿಗುತ್ತೆ ಅಂತಾರೆ. ಅದೆಲ್ಲ ಮುಖ್ಯ. ಇವತ್ತು 45 ರೂಪಾಯಿ 44 ರೂಪಾಯಿ ಸಿಗ್ತಾ ಇರ್ಬೋದು, ನಾಳೆ ಸಿಗಲ್ಲ. ಅದು ನಾಳೆ ಸಿಗಲ್ಲ, ಅವ್ರಿಗೆ 30 ರೂಪಾಯಿ. ಅವರು ಇವತ್ತು ಈ ತಿಂಗಳು ಅವರು ಕುದಿಯಬೇಕು, ಹಾಲಿಂದ ಬಿಲ್ ಬುಕ್ ಇಟ್ಕೋಬೇಕು. ಇವತ್ತಿಂದ ಮುಂದಿನ ವರ್ಷ ತಕ್ಕವ ಹಾಲನ್ನ ಲೆಕ್ಕ ಬೈತಾ ಹೋಗ್ಬೇಕು ಅವರು. ಈ ತಿಂಗಳಿಷ್ಟು ಕಾಲ ಐತೆ, ಇಷ್ಟು ಪೇಮೆಂಟ್ ಆಗೈತೆ, ಮುಂದಿನ ತಿಂಗಳು ಇಷ್ಟು ಕಾಲ ಐತೆ, ಇಷ್ಟು ಪೇಮೆಂಟ್ ಆಗೈತೆ. ಇದೊಂದು ಬೇಕಾದ್ರೆ ಅವರು ನಿಮ್ಮ ಚಾನಲ್ ನೋಡಿದವರು ಕಲ್ತ್ಕೊಳ್ಳಿ ಪಾಠನ. 12 ತಿಂಗಳು ವರ್ಷ 12 ತಿಂಗಳು ನಾವು ಬರೆದಿಡಬೇಕು. ಎಷ್ಟು ಲೀಟರ್ ಹಾಲು ಐತೆ, ಎಷ್ಟು ಅಮೌಂಟ್ ಆಗೈತೆ, ಪ್ರತಿ ತಿಂಗಳನ್ನು ಮಿಸ್ ಮಾಡ್ದಂಗೆ ಅವ್ರು KMF ಹಾಕ್ಲಿ, ದೊಡ್ಡಗ ಹಾಕ್ಲಿ, ಅವಾಜಿಗ ಹಾಕ್ಲಿ, ಯಾವ ಡೈರಿ ಅಕ್ಷಯ ಕಲರ್ ಮಾಡ್ಬಿಟ್ಟು ಯಾವ ಡೈರಿಗೆ ಹಾಕ್ಲಿ, 1 ವರ್ಷ ಪೂರ್ತಿ ಬರ್ದಿಟ್ಟು ಟೋಟಲ್ ಲೀಟ್ರು ಟೋಟಲ್ ಅಮೌಂಟ್ ಟ್ಯಾಲಿ ಹಾಕಿ ಇಂಟು ಮಾಡಿ ಕುಣಿಸಿ ನೋಡಿದ್ರೆ ಅವ್ರಿಗೆ 34-35 ರೂಪಾಯಿ ಬಿದ್ದಿರುತ್ತೆ. ಅವರೇಜ್ ಬಿದ್ದಿರುತ್ತೆ. ಇವತ್ತು 45, ನಾಳೆ 42, ನಾಳೆ 41, ಅಚಾನಕ್ 35, 38, 30, 28 ಹಿಂಗೆ ಹಾಕೊಂಡವ್ರಿಗೆ ಅಷ್ಟು ಅವರೇಜ್ ರೇಟ್ ಬಂದಿರುತ್ತೆ. ನಮ್ಮ ಅಕ್ಷಯ ಕಾಲದಲ್ಲಿ ಅವ್ರ ಹಂಗೆ ತಗೊಂಡು ಕೊಟ್ಕೊಂಡು ಬೇರೆ ಅವ್ನ ಪಕ್ಕ ಯಾವ ಅಕ್ಷಯ ಕಾಲ ಬಂದ್ರೆ ಅವನದು ಬಸ್ ಇಟ್ಟಿರಲಿ. ಟೋಟಲ್ಲು ಇವತ್ತಿಂದ ಮುಂದಿನ ವರ್ಷ ತನಕ ಒಂದೇ ಡೇಟ್, ಒಂದೇ ತಿಂಗಳು. ಇವತ್ತು ಈ ಮಾರ್ಚ್ 31 ತಾರೀಕು, ಮುಂದಿನ ವರ್ಷ ಫೆಬ್ರವರಿ 28 ತನಕ ಬರೆದಿಟ್ಲಿ. ಒಂದು ವರ್ಷದ 12 ತಿಂಗಳು ಬರೆದಿಟ್ಲಿ. ಟೋಟಲ್ 37 ರೂಪಾಯಿ 38 ರೂಪಾಯಿ ಬಿದ್ದೋಗುತ್ತೆ. ಅವರೇಜ್ ತಗೋರೆ ಒಂದೇ ರೇಟ್ ಬಿದ್ದೋಗುತ್ತೆ ನಮ್ಮದು. ಅವ್ರದ್ದು 34-35 ಬಿದ್ದೋಗುತ್ತೆ. ಇನ್ನು ಅದರಿಂದ ಮೇಲ್ಪಟ್ಟು ಬಿದ್ದೋಗುತ್ತೆ. ವಿತ್ ಫೆಸಿಲಿಟಿ ಇನ್ಸೆಂಟಿವ್ ಬರ್ತಾವಲ್ಲ, ಅದು ಕಂಪ್ನಿ ಕೊಡೋಂಥ ಫೆಸಿಲಿಟಿ, ಅವೆಲ್ಲ ಟ್ಯಾಲಿ ಮಾಡಿ ನೋಡ್ಕೊಂಡ್ರೆ. ಈಗ ಹಾಲು ಕೊಟ್ಟು 1 ವರ್ಷ ಹಾಲು ಕೊಟ್ಟರೆ ನಿಮ್ಮ ಕಂಪ್ನಿಯಿಂದ 50,000 ರೂಪಾಯಿಂದ ಪ್ರೋಬೇಜಸ್ ಕೊಟ್ಟು 50,000 ರೂಪಾಯಿಂದ 7,000 ರೂಪಾಯಿ ಕಟ್ಟಾಗುತ್ತೆ. 43,000 ರೂಪಾಯಿ ಫ್ರೀ ಬಂದುತ್ತೆ. 43,000 ರೂಪಾಯಿನ ಹಾಲು ಹಾಕಿರ್ತಾರಲ್ಲ, ಆ ಲೇಟ್ ಡಿವೈಡ್ ಮಾಡ್ಕೊಳ್ಳಿ. ನಿಮಗೆ 47,000 ರೂಪಾಯಿನ 1 ವರ್ಷದ ಲೇಟ್ ಡಿವೈಡ್ ಮಾಡ್ಕೊಳ್ಳಿ. ಆ ದೊಡ್ಡ ಟ್ಯಾಲಿ ಮಾಡ್ಕೊಳ್ಳಿ, ಇಂಟು ಡಿವೈಡ್ ಮಾಡ್ತೀನಿ. 12 ತಿಂಗಳು ಡಿವೈಡ್ ಮಾಡಿ 12 ತಿಂಗಳಿಗೆ ಆ ಉಳ್ಕೊಂಡ ಮಾಡಿ ಟ್ಯಾಲಿ ಮಾಡ್ತೀನಿ. ಟೋಟಲ್ ಮಾಡ್ತೀವಿ 40 ರೂಪಾಯಿ ಅದೇ ಬೆಳೆಸಿದ್ರು ಅಕ್ಷಯ ಕಾಲದಲ್ಲಿ. ಇವತ್ತು ರೈತರು ಲೆಕ್ಕ ಪ್ರಕಾರ ಏನು ಗೊತ್ತಾ, ನಮಗೆ ಆಮೇಲೆ ಡಾಕ್ಟ್ರು ಬರ್ತಾರೆ ನಮ್ಮ ಕಂಪ್ನಿಯಲ್ಲಿ ML ಲೆಕ್ಕ ಇಂಜೆಕ್ಷನ್ ಕೊಡೋದು. ಇವತ್ತು ಈಗ ಈ ಒಂದು ಇಂಜೆಕ್ಷನ್ ಬಾಟ್ಲು 200 ರೂಪಾಯಿ ಆಗುತ್ತೆ. 100 ml ಇಂಜೆಕ್ಷನ್ ಬಾಟ್ಲು 200 ರೂಪಾಯಿ. 1 ml ಎಷ್ಟಿತ್ತು? 2 ರೂಪಾಯಿ ಇರ್ತದೆ ಕಾಸ್ಟು. ನಮ್ಮ ಕಂಪ್ನಿ ಕೊಡೋದು 20 ml ಹಾಕಿದ್ರೆ 2 ರೂಪಾಯಿ ನಂಗೆ ಎಷ್ಟಾಗುತ್ತೆ? 20 mlಗೆ 40 ರೂಪಾಯಿ. ಆ 40 ರೂಪಾಯಿನೇ ಬಿಲ್ ಹಾಕೋದು MLಗಳಿಗೆ. ಫಾರ್ ಎಕ್ಸಾಂಪಲ್ ನಮ್ಮ ಇದ್ದಲ್ಲಿ ಹೆಂಗೆ ಅಂದ್ರೆ, ಗೌರ್ಮೆಂಟ್ ಅಲ್ಲಿ ಅಂದ್ರೆ 400 ರೂಪಾಯಿ ಬರೀ 400 ರೂಪಾಯಿ ಬರೀ 200 ml ಬಾಟ್ಲು 200 ರೂಪಾಯಿ ಆಯ್ತು ಅಂದ್ರೆ, ಆ ML ಡಿವೈಡ್ ಮಾಡಿದ್ರೆ 2 ರೂಪಾಯಿ ML 20 ml ಆಯ್ತು 40 ರೂಪಾಯಿ ಬಿಲ್ ಹೋಯ್ತವೆ.
ಬೇರೆ ಇಂಜೆಕ್ಷನ್ 100 ರೂಪಾಯಿ ಆಗ್ತಿದೆ, ಅದು 10 ರೂಪಾಯಿ 20 ರೂಪಾಯಿ ಬಿಲ್ ಆಗ್ತವೆ, 60 ರೂಪಾಯಿ ಆಯ್ತು. ಕಡೆ ಸರ್ವಿಸ್ ಅಂದ್ರೆ ಯಾವ ಕಿಪ್ಟೋಯಿಂದ ಬಂದ ಡಾಕ್ಟ್ರು 100 ರೂಪಾಯಿ ಚಾರ್ಜಸ್ ಅಂತೇಳಿ ಕಾರ್ ಬಂದು ಅಲ್ಲಿಂದ ಬಂದದ್ದು ಡಾಕ್ಟ್ರು ಕಿಪ್ಟೋಯಿಂದ ಇಲ್ಲಿ ಬಂದಿರ್ತಾರೆ 30 ಕಿಲೋಮೀಟರ್, ಆ 30 ಕಿಲೋಮೀಟರ್ 100 ರೂಪಾಯಿನೇ ಬರೆಯೋದು. ಅಲ್ಲಿಗೆ 160 ರೂಪಾಯಿ ಬಿಲ್ ಆಗ್ತವೆ. ಅದೇ ಅಕ್ಷಯ ಕಲ್ಪ ದೇವರಾಟ ಬಂದ್ರೆ 500 ರೂಪಾಯಿ ಬಿಲ್ ಹಾಕಿರ್ತಾನೆ. ಅದು ಎಷ್ಟು ಆಯ್ತು ಅದನ್ನು ಡಿವೈಡ್ ಮಾಡ್ಕೊಳ್ಳಿ. ವರ್ಷದಲ್ಲಿ ಎಷ್ಟು ದಿವಸ ಡಾಕ್ಟ್ರು ಬಂದು ನಾವು ಎಷ್ಟು ಖರ್ಚು ಮಾಡಿದ್ವಿ, ಬೇರೆ ಡಾಕ್ಟ್ರು ಬಂದು ಎಷ್ಟು ಕೊಟ್ಟರು, ಇಲ್ಲಿ ಎಷ್ಟು ರೂಪಾಯಿ ಡಿವೈಡ್ ಮಾಡ್ಕೊಂಡ್ರೆ ಟೋಟಲ್ ಅವರೇಜು ವರ್ಷ ಪೂರ್ತಿ ಒಂದು ಲೀಟ್ರ್ 40 ರೂಪಾಯಿ ರೇಟ್ ಇರುತ್ತೆ ನಮ್ಮ ಅಕ್ಷಯ ಕಲ್ಪದಲ್ಲಿ. ಆಮೇಲೆ ವಿತ್ ಹೆಂಗ್ ಮಾಡ್ತಾರೆ ಅಂದ್ರೆ ಪ್ರತಿ ತಿಂಗಳು 2 ತಿಂಗಳ 3 ತಿಂಗಳ ಕಳಿಸಿ ರೈತರ ಹಾಲು ಹಾಕೋದನ್ನ ಕಳಿಸಿ ಒಂದು ಜಾಗದಲ್ಲಿ ನಿಲ್ಲಿಸಿ ಅವರಿಗೆ ಬೆಳಗ್ಗೆ 10 ಗಂಟೆ ಮಧ್ಯಾಹ್ನ 1 ಗಂಟೆ ತನಕ ಟ್ರೈನಿಂಗ್ ಕೊಡ್ತಾರೆ, ಪಾಠ ಹೇಳ್ಕೊಡ್ತಾರೆ. ನೀವು ಹಸ್ಕೊಂಡು ಹಿಂಗೆ ಸಾಕಬೇಕು, ಇಷ್ಟೇ ಮೇವು ಹಾಕಬೇಕು, ಇಷ್ಟೇ ಫೀಡ್ ಇಡಬೇಕು, ಆಮೇಲೆ ನಿಮ್ಮ ಹಾಲು ಇಷ್ಟು ಲೀಟ್ರ್ ಹಾಲು ಐತೆ, ಇಷ್ಟು ಮೇವು ಹಾಕಿದ್ದೀರಾ, ಎಷ್ಟು ಬೂಸ ಹಾಕಿದ್ದೀರಾ ತಗೊಂಡು ಟೋಟಲ್ ಟ್ಯಾಲಿ ಮಾಡಿ 1 ಲೀಟ್ರಿಗೆ ಖರ್ಚು ಇಷ್ಟು ಬರ್ತೈತೆ, ಇಷ್ಟು ಲಾಭ ಉಳ್ಕತೈತೆ, ನಿಮ್ಮ ಫಾರ್ಮು ಲಾಸಲ್ಲ ಇದೆ, ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಡುತ್ತೆ. ಇದನ್ನ ಹೇಳ್ಕೊಡೋ ಅಂಥದ್ದು ಬೇರೆ ಯಾವ್ದಾದ್ರು ಸಂಸ್ಥೆ ಇದೆಯಾ? ಇಲ್ಲ. ಮನೆ ಅಂದ್ರೆ ನಮ್ಮ ಸೂಪರ್ವೈಸರ್ಗಳು ನಿಮ್ದು ಇವತ್ತು ಹಾಲು ಇವತ್ತು 25 ಲೀಟ್ರ್ ಹಾಲು ಹಾಕ್ತಿದ್ದೀರ, 1 ತಿಂಗಳು ಕಂಟಿನ್ಯೂಸ್ ಹಾಕಿದ್ದೀರ, 20 ಬೆಳಗ್ಗೆ 20 ಸಂಜೆ 25, ಮುಂದಿನ ತಿಂಗಳು ಬರೀ 10 ಲೀಟ್ರ್ ಹಾಕ್ತೀರ. ನಮ್ಮ ಸೂಪರ್ವೈಸರ್ ಮನೆ ರಾತ್ರಿ ಬರ್ತಾರೆ, ಯಾಕೆ ಹಾಲು ಕಡಿಮೆ ಆಯ್ತು ಅಂತ ಕೇಳ್ತಾರೆ, ಪ್ರಾಬ್ಲಮ್ ಏನಾಯ್ತು ಅಂತ ಕೇಳ್ತಾರೆ, ಹಸು ಹುಷಾರಿಲ್ವಾ, ವ್ಯತ್ಯಾಸ ಇದೆಯಾ, ಹಸುನ ಮಾಡಿದ ಅಂತ ಬಂದು ಕೇಳ್ತಾರೆ. ಬೇರೆ ಕಂಪ್ನಿ ಬಂದು ಕೇಳ್ತಾರ? ಕೇಳಲ್ಲ. KMF ಅಲ್ಲಿ ಹಾಲು ಹಾಕ್ತಾರೆ. ಇವತ್ತು ನಾನು 20 ವರ್ಷ 30 ವರ್ಷ ಹಾಲು ಹಾಕಿದ್ದೀನಿ, ಇನ್ನು 50 ಲೀಟ್ರ್ ಕೊಟ್ಟು ಕಾಣ್ತಾರೆ, 10 ಲೀಟ್ರ್ ಕೊಟ್ಟು ಕಾಣ್ತಾರೆ. ಅದು KMF ಸೆಕ್ರೆಟರಿ ಆಗಲಿ, ಸೂಪರ್ವೈಸರ್ ಆಗಲಿ, ಡಾಕ್ಟರ್ ಆಗಲಿ, KMF ಅಧ್ಯಕ್ಷ ಆಗಲಿ, ಯಾಕೆ ಕಡಿಮೆ ಆಯ್ತಾ ಅಂತ ಬಂದು ಕೇಳ್ತಾರ? ಮಿಲ್ಕ್ ಮಿಷನ್ ಇದೆ, ಚಾಪ್ ಕಟ್ರ್ ಇದೆ. ಇವತ್ತು ಮಿಲ್ಕ್ ಮಿಷನ್ ಹೊಡಿತೀವಿ, ಓಡ್ತಾ ಇರ್ತೀವಿ, ಇವಾಗ ಹಾಲು ಕಾಯ್ತೀವಿ, ಲಾಸ್ಟ್ ಬಲ್ಸೈಡ್ ಹೋಗ್ಬಿಟ್ಟು ಈಗ ತಗೊಂಡು ಚಂದ್ರಬಣ್ಣಕ್ಕೆ ಹೋಗ್ಬೇಕು, ಚಂದ್ರಬಣ್ಣಕ್ಕೆ ಹೋಗಿ 200 ರೂಪಾಯಿ ಚಾರ್ಜು. ಓಕೆ, ಪೆಟ್ರೋಲ್ 100 ರೂಪಾಯಿ ಹಾಕ್ಬೇಕು, ಅಲ್ಲಿ ಹೋದಾಗ ಊಟ ತಿಂದು ಲೇಟ್ ಆಯ್ತು ಅಂದ್ರೆ 50 ರೂಪಾಯಿ ಊಟ ತಿಂಡಿ ಕೊಡಬೇಕು, ಹೋದನು ಒಂದು ಕ್ವಾರ್ಟರ್ ಎಣ್ಣೆ 200 ರೂಪಾಯಿ ಖರ್ಚು ಬರ್ತು ಅಲ್ವಾ? ಅವನಲ್ಲಿ ಏನು ಆಗಿಲ್ಲ, ಹಾಸ್ಪಿಟಲ್ಲಿ ಒಂದು ಮೇಗಡೆ ಒಂದು ರಬ್ಬರ್ ಇದೆ, ಅದು ನೀರು ಕುಡ್ಕೊಂಡು ಹೋಗುತ್ತೆ, ಹಾಳಾಗಿರುತ್ತೆ, ಡಸ್ಟ್ ಹಿಂಕೊಂಡು ಹೋಗುತ್ತೆ. ಅವ್ನು ಬಿಚ್ತಾನೆ ಹಾಕಕ್ಕೆ 200 ರೂಪಾಯಿ ಕೊಡು ಅಂತಾನೆ, ಅದು 500 ರೂಪಾಯಿ ಮುಗಿದು ಆಯ್ತು. ನಮ್ಮ ಅಕ್ಷಯ ಕಲ್ಪಕ್ಕೆ ಫೋನ್ ಮಾಡಿದ್ರೆ ಹಾಲು ಕೊಟ್ಟರೆ ಇದೇ ಸ್ಪಾಟಲ್ಲಿ ಬರ್ತಾರೆ. ಇವತ್ತು ಬೆಳಗ್ಗೆ ಹಿಂಗೆ ಆಯ್ತು ಸಹ ಫೋನ್ ಮಾಡಿದ್ರೆ ಒಂದು ಸಂಜೆ ಹಾಲು ಕರೆಯೋದು ಬರ್ತಾರೆ, ಬಂದು ಪಿಕ್ ಮಾಡಿ ಚೆಕ್ ಮಾಡಿಬಿಟ್ಟು ನೋಡ್ತಾರೆ, ಸರ್ವಿಸ್ ಏನು ಹೋಗಿಲ್ಲ ಸರ್, ವಾಶ್ ಮಾಡಿಬಿಟ್ಟು 0 ಪೇಮೆಂಟೇ ಇಲ್ಲ, ಸರ್ವಿಸ್ ಕೊಟ್ಟು ಹೋಯ್ತಾರೆ. ಅಕಸ್ಮಾತ್ ಏನೋ ಹೋಯಿದ್ರೆ ಅದು ಎಷ್ಟು 50 ರೂಪಾಯಿ 50 ರೂಪಾಯಿ 10 ರೂಪಾಯಿ 10 ರೂಪಾಯಿ ಅಷ್ಟೊಂದು ಮಾತ್ರ ಬಿಲ್ ಹಾಕಿಕೊಟ್ಟು ಪೇಮೆಂಟ್ ರಿಡಕ್ಷನ್ ಆಗ ಸರ್ ಅಂತ ಹೋಯ್ತಾರೆ. ನಿಮ್ಗೆ ದುಡ್ಡನ್ನೇ ಕೊಡೋಂಗಿಲ್ಲ. ಚಾರ್ಜ್ ಕೊಟ್ಟರು ಪ್ರಾಬ್ಲಮ್ ಐತೆ ಸರ್, ಓಡ್ತಾ ಇರ್ತಿದ್ದಕ್ಕೆ ನಿಂತು ಹೋಗ್ಬಿಟ್ಟಿದೆ, ಬಂದು ಚೆಕ್ ಮಾಡ್ತಾರೆ. ಸಣ್ಣ ಪುಟ್ಟ ಮಿಷಿನ್ ಅಲ್ಲೇ ರೆಡಿ ಮಾಡಿಕೊಟ್ಟ ಫ್ರೀ ಆಗಿರುತ್ತೆ. ಮೋಟರ್ ಸುಟ್ಟು ಆಗಿದೆ ಸರ್, ಮೋಟರ್ ಸುಟ್ಟು ಆಗಿದೆ, ನಾನು ರೆಡಿ ಮಾಡ್ಸಿ ಬಂದು ಹೇಳ್ತಾರೆ. ಮೋಟ್ರ್ ಒಂದು ವೆಲ್ಡಿಂಗ್ ಮಾಡ್ಸಲ್ಲ ಆಗ್ತದೆ. ಇನ್ನು ಏನೇ ಒಂದು ಪ್ರಾಬ್ಲಮ್ ಆಗಿದ್ರು ರೆಡಿ ಮಾಡ್ಕೊಟ್ಟು ಹೋಗ್ತಾರೆ. ಸರ್, ಈಗ ಅಕ್ಷಯ ಕಲ್ಪಕ್ಕೆ ಯಾವ್ದಾರ ಯುವ ರೈತರು ಬೇರೆ ಯಾರು ಸೇರ್ಕೋಬೇಕು ಅಂದ್ರೆ ಎಷ್ಟು ಲೀಟರ್ ಮೇಲೆ ಹಾಲು ಹಾಕ್ಬೇಕು? ಮಿನಿಮಮ್ 15 ರಿಂದ 20 ಲೀಟರ್ ಇರ್ಬೇಕು ಒಂದು ಟೈಮಿಗೆ, ಮಿನಿಮಮ್ ಇರಬೇಕು. ಅವ್ನು ಇವತ್ತು 10 ಲೀಟರ್ 20 ಲೀಟರ್ ಹಾಲು ಕೊಡ್ತಾನೆ, 2 ತಿಂಗಳು ಆದ್ಮೇಲೆ ಹೊಸ ಇಂಥವು ದಬ ಆಯ್ತವೆ, 5 ಲೀಟರ್ ಕೊಡ್ತಾನೆ, 5 ಲೀಟರ್ ಮನೆ ತಕ್ಕ ಗಾಡಿ ಹೋಗುತ್ತೆ. ಯಾಕೆ ಅಂದ್ರೆ ಇವತ್ತು 20 ಲೀಟರ್ ಕೊಡ್ತಾನೆ, ಇವತ್ತು ಗಬ ಐತೆ, ನಾಳೆ ಕರ ಹಾಕತ್ತೆ ಕೊಡ್ತಾನೆ ಅಂತ ಉದ್ದೇಶಕ್ಕೆ 4 ಗಾಡಿ ಹೋಗುತ್ತೆ. ಅದಿರುತ್ತೆ. ಸ್ಟಾರ್ಟಿಂಗ್ 5 ಲೀಟರ್ ಕೊಟ್ಟಂತ ಗಾಡಿ ಹೋಗಲ್ಲ, ಕಳ್ಸಲ್ಲ ಗಾಡಿಯ. ಯಾಕೆ ಅಂದ್ರೆ ಇಂಥ ಹಸ್ಗಳು ಇರಲ್ಲ ಅಂತ. ಅವ್ರು ಏನ್ ಮಾಡ್ತಿದ್ದೀವಿ, 20 ಲೀಟರ್ ಕೊಡ್ತಾ ಇದೆಯಾ ಅಂದಾಗ ನಿನ್ನ ಇಂಪ್ಲಿಮೆಂಟ್ ಮಾಡಕ್ ನೋಡ್ತಾರೆ. ಈಗ ನೀನು ನೋಡಪ್ಪ 20 ಲೀಟರ್ ಕೊಡ್ತಾ ಇದೆಯಾ, ನಿನಗೆ ಸಪೋರ್ಟ್ ಕೊಡ್ತೀವಿ ನಾವು. ಏನು ಕೊಡ್ತೀವಿ ನಾವು? ದುಡ್ಡು ಕಾಸು ಕೊಡಲ್ಲ, ಲೋನ್ ಕೊಡಿಸ್ತೀವಿ. 3 ತಿಂಗಳು ಹಾಲು ಹಾಕು, ನೀನು ಲೋನ್ ಕೊಡಿಸ್ತೀವಿ, ಅದನ್ನು ಕಂಟಿನ್ಯೂ ಮಾಡು. ಇಲ್ವಾ ನಿನ್ನ ಸ್ವಂತ ದುಡ್ಡು ಅಂತೀಯಾ, ನಾವು ಹೇಳ್ಕೊಡ್ತೀವಿ, ಈ ಥರ ಫಾರ್ಮ್ ಮಾಡು, ಈ ಥರ ಶೆಡ್ ಮಾಡು, ಕಡಿಮೆ ಖರ್ಚಲ್ಲಿ ಮಾಡು, ಕಡಿಮೆ ಇದ್ರಲ್ಲಿ ಮಾಡು ಅಂತ ತೋರಿಸ್ಕೊಟ್ಟು ಇಂಪ್ಲಿಮೆಂಟ್ ಮಾಡಿಸ್ತಾರೆ. ಆದ್ರೆ ಫೆಸಿಲಿಟಿ ಕೊಡ್ತಾರೆ, ಸಹಾಯ ಕೊಡ್ತಾರೆ, ತಿಳಿಸ್ತಾರೆ, ಏನೇ ಒಂದು ಪ್ರಸತಿ ಬಂದು ನೋಡ್ತಾರೆ. ಅದೇ ಬೇರೆ ಡೈರಿಗಳಲ್ಲಿ ಬೇರೆ ಎಲ್ಲ ಕೇಳಿದ್ರೆ ದುಡ್ಡು ಸಿಗುತ್ತೆ ಆಗ್ತದೆ ಅಷ್ಟೇ, ಫ್ಯೂಚರ್ ಇರೋಕ್ಕಿಲ್ಲ. ಬೆಳಿತೀವಿ ಅನ್ನೋದಕ್ಕೆ ಫ್ಯೂಚರ್ ಇರಲ್ಲ. ಆಮೇಲೆ ಇನ್ನೊಂದು ಏನಿರುತ್ತೆ ಅಂದರೆ, ಇವತ್ತು ಶೈಲೇಜ್ ಅಂತ ಅವೆ, ಇಡೀ ಕರ್ನಾಟಕದಲ್ಲಿ ಪ್ರಥಮ ಬಾರಿ ತೋರಿಸ್ಕೊಟ್ಟದ್ದು ಅಕ್ಷಯ ಕಲ್ಪ. ಶೈಲೇಜ್ ಅಂತ ತೋರಿಸ್ಕೊಟ್ಟದ್ದು ಅಕ್ಷಯ ಕಲ್ಪ. ಈ ಥರ ಹಸ್ಗಳು ಕಟ್ಕೊಂಡು ಈ ಥರ ಮಾಡ್ಬೋದು ತೋರಿಸ್ಕೊಟ್ಟದ್ದು ಅಕ್ಷಯ ಕಲ್ಪ. ಈ ಥರ ಫೆಸಿಲಿಟಿ ಮಾಡಿಕೊಂಡು ನಾನು ಗಂಡ ಹೆಂಡತಿ ಇದ್ರು ಇಷ್ಟು ವರ್ಷಕ್ಕೆ ಹಾಲು ಕರಿಬೋದು ತೋರಿಸ್ಕೊಟ್ಟು ಅಕ್ಷಯ ಕಲ್ಪ. ಪ್ರತಿಯೊಂದು ತೋರಿಸೋದು ಅಕ್ಷಯ ಕಲ್ಪ ಬಿಟ್ರೆ ಇದುವರೆಗೂ ಯಾಕೆ ತೋರ್ಸಕ್ ಆಗಿಲ್ಲ. ನಾ ಈ ಥರ ತೋರಿಸ್ಕೊಟ್ಟಿದ್ದೀನಿ ಮಾಡಿಕೊಟ್ಟಿದ್ದೀನಿ ಹೇಳೋ ಎದೆಗಾರಿಕೆ ಯಾವ ಕಂಪ್ನಿಗೂ ಇಲ್ಲ. ಕಂಪ್ನಿ ಸಂಬಳ ಕೊಡುತ್ತೆ, ಅವರು ಮನೆ ಬಾಗಿಲಿಗೆ ಬಂದು ಕುಂತದ್ದು ಇಲ್ಲೇ ಕಾದು ತೋರಿಸ್ಕೊಟ್ಟು ಇಲ್ಲೇ ಕುಂತು ಹೋಯ್ತಾರೆ, ನೋಡಿ ತೋರಿಸ್ಕೊಟ್ಟು ಹಿಂಗೆ ಮಾಡಿ ಅಂತ ಮಾಡ್ತಾರೆ. ಪರ್ಪಸ್ ಅಲ್ಲಿ ಮೊದಲು ತೋರಿಸ್ಕೊಟ್ಟರೆ ಅಕ್ಷಯ ಕಲ್ಪ. ಶೈಲೇಜ್ ಅಂತ ಇಲ್ಲ. ನಮಗೆ ನಾವೇ ಉದಾಹರಣೆ ಇದ್ದೀವಿ. 2017 ನಾವು ಅಕ್ಷಯ ಕಲ್ಪ ಸೇರ್ಕೊಂಡಿದ್ದು. ಸೇರ್ಕೊಂಡಾಗ ಸ್ಟಾರ್ಟು ನಾವು ಮಾಮೂಲಿ ಮೇವನ ಆಮೇಲೆ ಶೈಲೇಜ್ ಶುರು ಮಾಡಿದ್ವಿ.
ಪ್ರಥಮ ಬಾರಿ ನಾನೇ ಶೈಲೇಜ್ ಗುಂಡಿ ಕಟ್ಟಿದ್ದೆ. ಈ ಸರೌಂಡಿಂಗ್ ಅಲ್ಲಿ ನಂದೇ ಫಸ್ಟ್ ಶೈಲೇಜ್ ಗುಂಡಿ. ಯಾರು ಮಾಡಿದ್ರು ಈ ಸರೌಂಡಿಂಗ್ ಎಂಟೇ ಸರೌಂಡಿಂಗ್ ಅಲ್ಲಿ ಯಾವುದೇ ಇಲ್ಲ. ಈ ಇಡೀ ಚಂದ್ರಪಟ್ಟಣ ಈ ಕಟ್ಕೊಂಡು ಉದಯಪುರ ಕಟ್ಕೊಂಡು ಗಣಸಿಯನ್ ಪೋಸ್ಟ್ ಕಟ್ಕೊಂಡು ಈ ಕಡೆ ಕೆಂಬಾಳಿ ಈ ಸರೌಂಡಿಂಗ್ ಕಟ್ಕೊಂಡು ನಂದೇ ಫಸ್ಟ್ ಪ್ರಥಮ ಶೈಲೇಜ್ ಗುಂಡಿ ಇದ್ದು. ಈ ತಿಪ್ಪೋಲ ಒಂದಿತ್ತು, ತಿಪ್ಪೋಲ ಒಂದು ಫ್ರೆಂಡ್ ಒಂದಿತ್ತು ಅಂದ್ರೆ ಅದು ಒಳಗಡೆ ಇತ್ತು. ಮತ್ತೆ ಬಲಾಸ ಗಣೇಶ್ ಒಂದಿತ್ತು. ಅದು ಯಾವ್ದು ನೋಡಕ್ ಸಿಗ್ತಿರ್ಲಿಲ್ಲ ಜನಗಳಿಗೆ, ನೋಡಕ್ಕಿರಲಿಲ್ಲ. ಅವ್ರು ಇದ್ರವಿದ್ದು ಅವು ಯಾವ್ದು ಕಾಣಿಸ್ತಿಲ್ಲ. ನಂದು ಓಪನ್ ಮಾಡಿದ್ವಿ ಕಡಿಮೆ ಅಂದ್ರೆ ಒಂದು 100 ಜನ ಬಂದು ನೋಡಿ ಈ ತರ ಮಾಡ್ಬೋದು ನಾನು ಅಂತ ನೋಡ್ಕೊಂಡು ಹೋದಾಗ ಫಸ್ಟ್ ಬರೋದು ನಂದು. ಆಮೇಲೆ ಶೈಲೇಜ್ ಜನ ಮಾಡ್ಬೋದು ನನಗೆ ತೋರಿಸಿದ್ದು ನಮ್ ಫಸ್ಟ್. ನಮ್ಮ ಜನಗಳು, ನಮ್ಮೂರು ಜನಗಳು ನಾವು ಶೈಲೇಜ್ ಬಗ್ಗೆ ಮಾಡಿದಾಗ ಮೂಗು ಮುಚ್ಕೊಂಡು ಹೋಗೋದು. ಅಂದ್ರೆ ವಾಸನೆ ಬರ್ತಿದೆ ಅಂತ, ವಾಸನೆ ಮುಚ್ಕೊಂಡು ಹೋಗೋದ್ರಿಂದ ಅಯ್ಯೋ ತಡೆಯಕ್ಕಾಗ್ತಾ ಇಲ್ಲ ಅಂತ. ಇವತ್ತು ಎಲ್ಲರೂ ನಾವು ಏನ್ ಮಾಡಿದ್ರೆ ಅದನ್ನೇ ಮಾಡ್ತಿದ್ದಾರೆ. ಮನೆ ಬಾಗಿಲಿಗೆ ಇಟ್ಕೊಂಡು ತುಳ್ಕಿದ ಮುಚ್ಕೊಂಡು ಹೋಗೋದು ನಮ್ಮನ್ನ ಆಡ್ಕೊಳ್ಳೋರು. ಅಯ್ಯೋ ಯಾಕೆ ವಾಸ ತಡೆಯಕ್ಕಾಗ್ತಿಲ್ಲ ಅನ್ನೋರು ನಾವು ತೆಗಿತಿದ್ರೆ. ಇವತ್ತು ಮನೆ ಬಾಗಿಲಿಗೆ ಇಟ್ಕೊಂಡು ಪೂಜಿಸ್ತಿದ್ದಾವೆ. ತೋರ್ಸ್ಕೊಟ್ಟಿದ್ದೆ ಅವರು ನಾವು. ಓಕೆ ಯಾವ್ದಿಲ್ಲ ನಾವು ಎಷ್ಟು ವರ್ಷ 2-3 ವರ್ಷ ಕಷ್ಟಪಟ್ಟಿದ್ದೀವಿ. ಎಲ್ಲ ಕೊಟ್ಟವೆ ಇಲ್ಲಿ ಹೋಗಲ್ಲ ಅಲ್ವೇ ಬೈಯೋದು. ಒಂದು ಏನೋ ಹೊಲ್ಸ್ ಹೊಡಿತಿದ್ದೆ ತಂದು ಬಿಡಾಕೆ ಹಾಕಿ ನನಗೆ ಹೇಳಕ್ಕಾಗ್ತಿಲ್ಲ ಅನ್ನೋದು. ಇವತ್ತು ಎಲ್ಲ ನಮ್ದು ಶೈಲೇಜು ಅದನ್ನ ತೋರಿಸ್ಕೊಟ್ಟ ನಾವು. ಹಂಗೆ ಶೈಲೇಜನ್ನ ಇದೆ ಎಷ್ಟು ಲಾಭ ಇದೆ. ನಾವು ಜೋಳ ಕಡ್ಡಿ ಕಡಿಬೇಕಾದ್ರೆ ನಾನು ನಮ್ಮನೇಳು ನಾವೇ ಕಡ್ಡಿ ಕಟ್ಕೊಂಡು ನಾವೇ ಹೊತ್ಕೊಂಡ್ ತುಂಬ್ಕೆ ಬಂದೆವು, ನಾವೇ ಹೋಗಿವು. ಎಲ್ಲ ಆಡ್ತಿರೋರು ಯೋಚನೆ ಬಂದಿದ್ದೆ ಇವ್ರಿಗೆ ಹುಚ್ಚು, ಇವು ಏನು ಸಾಯ್ತವೆ ಅಂತ. ಇವತ್ತು ನಮ್ಮನ್ನ ಯಾರು ಆಡ್ಕೊಂಡಿದ್ರು ಎಲ್ಲ ಕಡ್ಡಿ ಕಟ್ಕೊಂಡ್ ಆಡ್ತಾ ಇದ್ದಾರೆ. ಅವತ್ತು ಹೇಳಿದ್ರು, ನಾವ್ ಇದೇ ಮಾತು ಹೇಳಿದ್ದು. ಇವತ್ತು ಹಂಗ ಅಂತ ಇದ್ದೀರ, ಇನ್ನು 5 ವರ್ಷ ಕಳೆದ್ರಿ ನಾವ್ ಏನ್ ಮಾಡ್ತಿದ್ದೀವೋ ಅದು ಹೆಚ್ಚೆ ಬಂದು ನೀವು ಮಾಡ್ತೀರಾ ಅಂತ. ಇವತ್ತು ನನ್ನನ್ನ ಎಷ್ಟೋ ಜನ ಕೇಳ್ಕೊಂಡು ಪ್ರತಿ ದಿವಸ ಪ್ರತಿಯೊಬ್ಬರು ಕೇಳ್ಕೊಂಡ್ ಬಂದು ಏನ್ ಮಾಡ್ಬೋದು, ಹೆಂಗ್ ಮಾಡ್ಬೋದು, ಸಜೆಷನ್ ಕೊಡು, ಈ ತರ ಮಾಡಿದ್ರೆ ಹೆಂಗಾಗುತ್ತೆ ಅಂತ ಕೇಳ್ತಾರೆ. ಈಗ ಇರೋ ಸತ್ಯನ ಬಿಡಿಸಿ ಹೇಳ್ತೀವಿ. ಈ ತರ ಮಾಡಿದ್ರೆ ಹಿಂಗಾಗುತ್ತೆ, ಈ ತರ ಮಾಡಿದ್ರೆ ಹಿಂಗಾಗುತ್ತೆ, ಇಷ್ಟು ಮಾಡಿದ್ರೆ ಹಿಂಗಾಗುತ್ತೆ ಅಂತ ಹೇಳ್ತೀವಿ. ಅದಂತೆ ಮಾಡ್ಕೊಂಡವರು ಇವತ್ತು ಫಾರ್ಮ್ ಮಾಡಿದ್ದಾರೆ. ಯಾರು ಫೇಲ್ ಆಗಿಲ್ಲ. ಈ ಅವನ್ನೇ ಯಾಕೆ ಕೇಳ್ಬೇಕು ನಾನು ಅಂತ ಹೋದವರು ಯಾರು ಮುಂದುವರಿಯಕ್ಕಾಗಿಲ್ಲ. ಎಲ್ಲ ಹಂಗೆ ಇದ್ದಾರೆ. ಈಗ ನಾವು ಮಾಡಿರೋದನ್ನ ಸತ್ಯನ ನಾವು ಹೇಳ್ಬೇಕು. ಈಗ ಇವತ್ತು ಇನ್ನೊಂದು ಹೇಳ್ತೀನಿ ಏನಂತಂದ್ರೆ, ಈಗ ನನ್ನ ಪೇಮೆಂಟ್ ಬರ್ತಿದೆ, ನನ್ನ ಪೇಮೆಂಟ್ ಮಾಡಿ ಅವ್ರು ಏನಾರಿಗೆ ಮಾಡೋದು ದೊಡ್ಡಲ್ಲ. ಇವತ್ತು ಈಗ ನೀವೇ ಅನ್ಕೊಳ್ಳಿ, ಇಂಥ ದುಡ್ಡಿದೆ ಮಾಡಿದ್ರೆ 2 ಲಕ್ಷ ರೂಪಾಯಿ ತಿಂಗ್ಳು 2 ಲಕ್ಷ ರೂಪಾಯಿ. ಇಂಜಿನಿಯರ್ ತಗೋತಾರೆ ಸಂಬಳ. ಮನೆ ಮಕ್ಕಳು ಬೆಳಗ್ಗೆ ಕೆಲಸ ಮಾಡೋ, ಸಂಜೆ ಕೆಲಸ, ಮಧ್ಯಾಹ್ನ ಒಂದು ಮನೆಗೆ ಅನ್ನೋ ದುಡ್ಡು ಮಾಡೋಕ್ಕಾಗಲ್ಲ. ಕಾರಣ ಏನಂತಂದ್ರೆ ಅದು ಬರಲ್ಲ. 2 ಲಕ್ಷ ರೂಪಾಯಿ ಪೇಮೆಂಟ್ ಆಗೋದು ದೊಡ್ಡದಲ್ಲ. 2 ಲಕ್ಷ ರೂಪಾಯಿ ಪೇಮೆಂಟ್ ಆಗೋಕ್ಕಿಂತ ಮುಂಚೆ ಹಸುಗಳ ಬಗ್ಗೆ ಕುಡಿಬೇಕು, ಅದು ಕುಡಿಬೇಕು, ಮಾಡೋ ಬಗ್ಗೆ ಕುಡಿಬೇಕು ಪ್ರತಿ ದಿವಸ. ಆಮೇಲೆ ನೀವು ಹಸು ಸಾಕೋದು ದೊಡ್ಡಲ್ಲ. ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ನೀವು ಹೋಗಿ ಚಪ್ಪಲಿ ಕೈ ಹಾಕ್ತೀವಿ. ಆಳು ಕೊಟ್ಟು ಕೆಲಸ ಮಾಡ್ಸೋದಲ್ಲ. ಈಗ ಗಂಡ ಹೆಂಡತಿ ಇರ್ತೀರ, ಹೆಂಡತಿಗೆ ಏನೋ ಗೊತ್ತಾಗಲ್ಲ, ಏನಾಯ್ತು ಅಂತ ಗೊತ್ತಾಗಲ್ಲ, ಅಬ್ಸರ್ವೇಷನ್ ಗೊತ್ತಾಗಲ್ಲ, ಸಮಸ್ಯೆಗಳು ಅರ್ಥ ಆಗಲ್ಲ, ಸಣ್ಣ ಸೂಕ್ಷ್ಮ ಇರ್ತವೆ ಗೊತ್ತಾಗಲ್ಲ. ಅವಾಗೇನಾಗುತ್ತೆ, ನೀವು ತಿಳ್ಕೊಂಡು ಡೈಲಿ ಚಟ್ಲಿಗೋಸ್ಕರ ಕೈ ಹಾಕಿದ್ರೆ ಟೋಟಲ್ ಸಮಸ್ಯೆನೇ ಗೊತ್ತಾಗುತ್ತೆ. ಹೆಂಗ್ ಗೊತ್ತಾಗುತ್ತೆ? ಇವತ್ತು ಹಾಲು 10 ಲೀಟರ್ ಕೊಟ್ಟೆ ಇರ್ತದೆ ಸಹ, ಇವಾಗ ಇದಕ್ಕಿದ್ದಂಗೆ ಒಂದು 5 ಲೀಟರ್ ಕೊಟ್ಬಿಡ್ತೀವಿ. ಟೋಟಲ್ ಬಲ್ತಕ್ಕಾಯ್ತು ಗೊತ್ತಾಗಲ್ಲ. ಇವಾಗ ನೀವು ಒಂದು 3 ವರ್ಷಕ್ಕೆ ಹಾಕೊಂಡು ಕಳಿತಾ ಇರ್ತೀರ ಅನ್ಕೊಳ್ಳಿ. 3 ವರ್ಷದಿಂದ ಇಷ್ಟು ಹಾಲು ಬಂದಿರುತ್ತೆ. ಇವತ್ತು ಬೆಳಿಗ್ಗೆ ಒಂದು ಸಂಜೆ ಹಾಲು ಕಡಿಮೆ ಆಗುತ್ತೆ. ಯಾವ ವರ್ಷ ಅಬ್ಸರ್ವ್ ಮಾಡೋದು? 3 ವರ್ಷ ಒಟ್ಟಿಗೆ ಹೆಂಗೆ ಕಳಿತಾರ, ಡೈಲಿ ಒಂದು ಫುಲ್ ಒಂದು ಕ್ಯಾನ್ ಕೊಡ್ತದೆ ಅನ್ಕೊಳ್ಳಿ. 3 ವರ್ಷಗಳಿಂದ ಗಬ್ಬ ಇರುತ್ತೆ, ಒಂದು ಹಾಲು ಫ್ರೆಶ್ ಆಗುತ್ತೆ, ಒಂದು ಅರ್ಧ ಗಬ್ಬ ಇರುತ್ತೆ. 3 ವರ್ಷದಿಂದ ಒಂದು ಕ್ಯಾನ್ ಹಾಲು ಕೊಡ್ತು, 25 ಲೀಟರ್ ಹಾಲು ಕೊಡ್ತು. ಸಂಜೆಯ ಬರೀ 15 ಲೀಟರ್ ಬಂತು. ಕಂಪ್ಲೇಂಟ್ ಯಾವ ಸೈಡ್ ಇರ್ತದೆ? ನೀವು ಅಬ್ಸರ್ವ್ ಮಾಡ್ಬೇಕು. ಅವಾಗ ಹಾಲು ಕರಿಬೇಕಾದ್ರೆ ಕೆತ್ತಲು ತೊಳಿತೀವಲ್ಲ, ಆವಾಗಲೇ ಅಬ್ಸರ್ವ್ ಮಾಡಬೇಕು. ಹಾಲು ಕರೆದ ತಕ್ಷಣ ಹಸ ನೋಡ್ಬೇಕು, ಬಾಡಿ ನೋಡ್ಬೇಕು, ಏನೋ ಪ್ರಾಬ್ಲಮ್ ಆಗೈತೆ ಅಂತ ನೋಡ್ಕೊಂಡಾಗ ತಕ್ಷಣ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ ನಾಳೆ ಬೆಳಿಗ್ಗೆ ಸರಿಯಾಗುತ್ತೆ. ನೀವು ಎಲ್ಲೇ ಇದ್ದುಬಿಟ್ಟು ಅದು ಗೊತ್ತಾಗಲಿಲ್ಲ ಅಂದಾಗ ಎಲ್ಲಾಗುತ್ತೆ, ನಾಳೆ ಬೆಳಗ್ಗೆ ಅದು ವೇಸ್ಟ್, ಟ್ರೀಟ್ಮೆಂಟೇ ಮಾಡೋಕ್ಕಾಗಲ್ಲ. ಆಗೋಗುತ್ತೆ, ಸಮಸ್ಯೆ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಇರೋದು ಹಸು ಸಾಕಿ ಯಾವೇ ಆಗಲಿ ಮೊದಲು ಇಂಪಾರ್ಟೆಂಟ್. ಈಗ ನಮ್ಮ ಈ ವೀಕ್ಷಕರಲ್ಲಿ ಅಂದ್ರೆ ಒಬ್ರು ಇವರ ಇರ್ತಾರೆ, ಈಗ ಮಾಡ್ತಾ ಇರೋರು ಇರ್ತಾರೆ ಹೈನುಗಾರಿಕೆ. ಸೊ ಯಾವ ತರ ಅಂದ್ರೆ ಮಾಮೂಲಿ ಜಾಸ್ತಿ ಜನ ಯಾವ ತರ ಅಂದ್ರೆ ಫಾರಂ ಮಾಡ್ತಾರೆ, ಲಾಸ್ ಆಯ್ತು ಅಂತ ಬಿಡ್ತಾರೆ. ಅದಕ್ಕೆ ಕಾರಣ ಏನಾದ್ರು? ಅದೇ ಹೇಳುದು, ಅದು ಲಾಸ್ ಬರಲ್ಲ. ಇದುವರೆಗೂ ಲಾಸ್ ಆಯ್ತು ಅನ್ನೋ ಹೇಳ್ದೇನೆ ಇಲ್ಲ. ಲಾಸ್ ಅಂತ ಯಾಕೆ ಹೇಳ್ತಾನೆ, ಅವ್ನು ನಡ್ಸ್ಕೊಂಡು ಹೋಗೋದಕ್ಕೆ. ಈಗ ನಾನು ಹೇಳ್ತೀನಿ, ಮೊದಲೇ ಹೇಳಿದ್ನಲ್ಲ, ಹಸು ಜೊತೆ ನಾವು ಮಾತಾಡ್ಬೇಕು ಅಂತ. ಆ ಥರ ಗೊತ್ತಾಯ್ತು. ನಾವು ಹಸು ಜೊತೆ ಮಾತಾಡ್ಬೇಕು ಅಲ್ವಾ? ಈಗ
ಇಷ್ಟು ಹಸು ಇದಾವೆ. ಈಗ ಯಾವ ಸಮಯ ಹೇಳ್ತೀರಾ, ನೀವು ಹೇಳಿದ್ರೆ ಪಟ ಅಂತ ಹೋಗ್ಬೇಕು ಅಲ್ವಾ? ನಿಮ್ಮ ಮನೇಲಿ ನೀವು ಅಪ್ಪ ಮಕ್ಳು ಇದ್ದೀರಾ ಅನ್ಕೊಂಡ್ರಪ್ಪ, ಇಷ್ಟು ಹಸು ಇದಾವೆ. ಈ ವಸಂತ ಯಾವ ವಸಂತ ಹೋಗ್ತೀವ? ವಸಂತ ಕರಾಸ ಅಂತೀರ, ಎಲ್ಲ ಕರಾಸ. ಯಾವ ಸೈಡ್ ಇದ್ದೀರಾ? ಈಗ ಭೂಮಿ ಇದ್ರೆ ಭೂಮಿ ಇಟ್ಕೊಬರ್ಬೇಕು ಹಂಗೆ. ಆವಾಗ ಇಂಥ ಹಸು ಅಂತ ಹೇಳ್ತೀಯ, ಪಟ್ಟ ಅಂತ ಹೊಸ ನೋಡೋದು ಏನಾಯ್ತು ಅಂದ್ರೆ ತಕ್ಷಣ ಹೋಗಿ ನೋಡೋದು ಇರ್ಬೇಕು ಹಸನ. ಹಂಗೇನೆ ಇವ್ರ ಜೊತೆ ಹೆಸರು ಹಿಡ್ದು ಕಟ್ಕೊಂಡ ಸಣ್ಣ ಕರುಗಳಿಂದ ಹೆಸರು ಕಾದಾಗ ಅವಳ ತಗ ಹೋದಾಗ ಇವಳನ್ನ ಈಗ ಭಾವನೆ ಅಂತೀವಿ. ಅವಳು ಭಾವನೆಗೆ ಅವ್ ವೇರಿಯೇಷನ್ ಅವು ಹಸುಗಳು ಕರುಗಳು ಹೆಂಗ್ ಬರ್ತಾವ ಅವ್ ತಕ್ಕನ ಹೆಸರು ಇಡ್ಬೇಕು. ಈಗ ಭವಾನಿ ಅಂತ ಇಟ್ಟಿದ್ದು ಅದು ಭಾವನೆ ಅನ್ನೋದು ಕೆಲವು ಮನುಷ್ಯರಿಗೆ ಹೊಂದಾಣಿಕೆ ಭಾವನೆ ಬೇಗ ಹೊಂದ್ಕೊಳ್ಳುತ್ತೆ. ಅದ್ರದ್ದು ಅವ್ರ ಜೊತೆ ಒಂದು ಆತರ ಈಗ ಹಂಗೆ. ಅದ್ ಯಾಕೆ ಇಟ್ಟು ಭಾವನೆ ಅಂತಂದ್ರೆ ಅವಳು ಒಂದ್ ಸ್ವಲ್ಪ ಅವ್ರ ಜೊತೆ ಮಿಂಗಲ್ ಜಾಸ್ತಿ, ಜನಗಳ ಜೊತೆ ಒಂದ್ ಸ್ವಲ್ಪ ಹೊಂದ್ಕೊಳ್ಳೋದು ಜಾಸ್ತಿ, ಭಾವನೆ ಜಾಸ್ತಿ. ಅದ್ಕಾಳು ಭಾವನೆ. ಅವಳು ದೊರ್ಗಿ ಅಂತಂದ್ರೆ ಹೇಳ್ತೀವಿ ರ್ಯಾಶು, ಅವಳದೇ ಒಂಥರ ಬಿಹೇವಿಯರ್, ಹಂಗ ಅವಳು ದೊರ್ಗಿ. ಅವಳು ಜುಮನ ಅಂತ ಹೇಳ್ತೀವಿ. ಜುಮನ ಅಂತ ಹೇಳ್ತೀವಿ ಅವಳದು ನೋಡ ಮುದ್ದು ಜುಮನ ಅಂತ ಹೇಳ್ತೀವಿ. ಅವಳು ಚೆಂಚಿ, ಅವಳು ಬಣ್ಣ ಕೆತ್ತಿದೀವಿ. ಆ ತರ ಗೋವಿ. ಅವಳು ಗೋವಿ ಅಂತ ಅಂದ್ರೆ ಅದು ಭೂಮಿ ಲೆಕ್ಕಾಚಾರ. ಅವಳು ಭೂಮಿ ಲೆಕ್ಕ. ಅದು ಹಿಂದೆ ಬಂದೋದ್ರೆ ಹೆಂಗೆ ಶ್ರೀಕೃಷ್ಣನ ಬಂದೋದ್ರೆ ಅವಾಗಿಂದ ಅಲ್ಲ ಭೂಮಿ ಅಂದ್ರೆ ಹಿಂದೆ ಹುಟ್ಟಿದವೇ ಅವು ಅಲ್ವಾ? ಶ್ರೀಕೃಷ್ಣನ ವಂಶದವು. ಹಂಗಾಗಿ ಅದು ಭೂಮಿ, ಅದು ಭೂಮಿ ಅಂತ ದ್ವಾಪರ ಗುಜರಾತ್ ಅಲ್ಲಿ ಅದಕ್ಕೆ ಅವಳ ಹೆಸರು ಇಟ್ಟಿದ್ದೀವಿ. ಅವಳೀಗ ಅವಳು ಕಾವೇರಿ, ನಂದಿನಿ, ಈಗ ಕನಕ ಅಂತ ಇಟ್ಟಿದ್ದೀವಿ. ಅವಳು ಬಿಹೇವಿಯರ್ ಹೆಂಗೆ ಇವ್ಳು ಕಾಳಿ ಅಂತ ಇಟ್ಟಿದ್ದೀವಿ. ಕಾಳಿ ಅಂತ ಅಂದ್ರೆ ಕಾಳಿ ಮತ್ತೆ ಅವಳು ಕಾಳಿ ಅಂತ ಇಟ್ಟಿದ್ದೀವಿ. ಇದು ಅವಾಗ ಅವಳು ಹುಟ್ಟಾಗಿಂದ ಆಟ ಅಂದ್ರೆ ಕಾಳಿ ಆಟ ಅವಳಿಗೆ ಕಾಳಿ ಅಂತ ಇಟ್ಟಿದ್ದೀವಿ. ಅವು ಬಿಹೇವಿಯರ್ ಅಲ್ಲಿ ಈಗ ರಘುನ ಸುಬ್ಲಕ್ಷ್ಮಿ ಅಂತ ಇಟ್ಟಿದ್ದೆವು. ಸುಬ್ಲಕ್ಷ್ಮಿ ಅಂದ್ರೆ ಅದ್ರ ಇದೇ ಒಂಥರ ಹಂಗ ಇಟ್ಟಿದ್ದಾಗ ಈಗ ಅವ್ರ ಜೊತೆ ನಮ್ಮನೇಲೂ ಇಟ್ಟಿದೀವಿ ಹೆಸರು ನಾವು. ಈಗ ಹಿಂಗಂತ ಅಂದಾಗ ಮಾತಾಡಿದ್ರೆ ಅದು ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಅದೇನೋ ಒಂಥರ ಅದಕ್ಕೆ ಅದು ಅಂದಾಗ ಅದು ಕಿವಿ ನಿಮ್ಮತ್ತವೆ. ಇಸೆ ಹೆಂಗ್ ಕಲ್ದ ಹಂಗೆ ಇರ್ತವೆ. ಹಂಗೆ ಒಂದೊಂದು ಇರ್ತೈತೆ. ಅದನ್ನ ಟ್ಯಾಲಿ ಮಾಡ್ಕೊಂಡು ಹೋದಾಗ ಏನಾಗಕ್ಕೆ ಫೇಲ್ ಆಗೋ ಮಾತೇ ಇರಲ್ಲ. ಆಮೇಲೆ ಇನ್ನೊಂದು ಹೆಂಗಿರುತ್ತೆ ಅಂದ್ರೆ 1-2 ಕಟ್ಕೊಂಡು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬಾರ್ದು. ಸಕ್ಸಸ್ ಇರತ್ತೆ. ಹೆಂಗಿರುತ್ತೆ ಈಗ 1-2 ಇರ್ತವೆ, ಇವತ್ತು 2 ಬರ ಆಗ್ತವೆ, 10 20 ಆಗ್ತವೆ, 2 40 3 ತಿಂಗಳು ದುಡ್ಡು ಬಂದ್ಬಿಡುತ್ತೆ. ನೀರು ತಗೊಂತವೆ 4 ತಿಂಗಳಿಗೆ 5 ತಿಂಗಳಿಗೆ ಲಾಸು, 6 ತಿಂಗಳಿಗೆ ಲಾಸ್ ತಿಂಗಳಿಗೆ ಕೈ ದನ ಹಾಕ್ಬೇಕು. ಏನಂತಾರೆ, ಅಯ್ಯೋ ಪೇಮೆಂಟೇ ಸಾಲ್ತಿಲ್ಲ ಕಣ, ನೀನು ಕಡ್ಡಿ ದುಡ್ಡು ಕೊಡೋದ ಬಸ್ ದುಡ್ಡು ಕೊಡೋದ ಯಾವನಿಗೆ ಕಸ್ಕೊಳು, ಲಾಸ್ ಬಂದು ಹೋಯ್ತು ಅಂತ. ಈ ಥರ ಹಸು ಕಟ್ಟಿದ್ರೆ ಮಿನಿಮಮ್ಮು 1 ಹಸು ಕಟ್ಟಿದ್ರೆ 2 ಹಸು ಕಟ್ಟಿದ್ರೆ ಕಡೆ ಪಕ್ಷ ನಮ್ಮ ಹಸುಗಳು ಓರಿ ಕಡೆ ಹೆಂಗೋ ಹಾಕಲ್ಲ, ಓರಿ ಕರುಗಳನ್ನ ಹಾಕಿದ್ವಿ ಅಂತ ಎಲ್ಲಾರ ಹೊರಗಡೆಯಿಂದ ಕರುಗಳು ತಂದು ಸಾಕಿರ್ತೀವಿ. ಅಂದ್ರೆ ತಗೋಬರಕ್ ಹೋಗ್ಬೇಡ ಹಸ್ಕೊಳ್ನೆ, ಆ ಗ್ಲಾಸ್ ಆಗೋ ಚಾನ್ಸ್ ಇರುತ್ತೆ. 1-2 ಕಟ್ಕೊಂಡು ಖರ್ಚು ಅವ್ ಮೇಂಟೈನ್ ಮಾಡಕ. ಇವು ಹಾಲಿದ್ದಾಗ ಅವ್ ತಂದು ಸಾಕಿದ್ರೆ ಇವು ಹಾಲಿಂದ ಲಾಭ ಬರ್ತೇವೆ ನೋಡಿ. ಆಗ ಅವನ್ನ ಸಾಕಿದ್ರೆ ಅವು ಖರ್ಚು ಕಾನ್ಸೆಪ್ಟ್ ಬೆಳೆದೋಯ್ತವೆ. ಇವು 6 ತಿಂಗಳು ಹಾಲು ಡೌನ್ ಆಗೋ ಅಷ್ಟೊತ್ತಿಗೆ ಕರುಗಳು ಬೆಳೆದಿರ್ತವೆ. ಹಿಂಗಂದ್ರೆ ಬ್ಯಾಕಲ್ ಶುರುವಾಗುತ್ತೆ. ಅವು 2 ಗಬ್ಬಾಗಿ ಇವು ಗಬ್ಬಾಗಷ್ಟೇ ಅವು ಕರ ಹಾಕಿದ್ರೆ ಅವು 2 ಕೊಡ್ತಾ ಇರ್ತವೆ. ಅವು ಅರ್ಧ ಇವು ಶುರು ಆಯ್ತವೆ. ಆಗ 4 ಮ್ಯಾನೇಜ್ ಇರ್ತವೆ. ಒಳಗಡೆ 4 ಯಾವ್ದೋ 1-2 ಹೆಣ್ಗಳು ಹಾಕಿದ್ರೆ ಅವ್ರು ಬೆಳ್ಕೊಂಡ್ ಹೋಯ್ತವೆ. ಕಾಂಪೌಂಡಿಂಗ್ ಆಗುತ್ತೆ. ಬಟ್ ನಾವೆಲ್ಲ ಯಾವ ತರ ಅಂದ್ರೆ ಈಗ 1-2 ತರ್ತೀವಿ, 1-3 ತಿಂಗಳು ಹಾಲು ಕರಿತೀವಿ, ಆಮೇಲೆ ಪೇಮೆಂಟ್ ಬರುತ್ತೆ 1-3 ತಿಂಗಳು ಚೆನ್ನಾಗಿ, ಆಮೇಲೆ 4ನೇ ತಿಂಗಳಿಗೆ ಹಾಲು ಕಮ್ಮಿ ಆಯ್ತಾ ಬರುತ್ತೆ. ಈಗ ಸೈಲೇಜ್ಗೆ ಸಾಧ್ಯ ಮೇವು ಹಸ್ಕೊಳ್ಳ ಲಾಸ್ ಅಷ್ಟೇ ಆಗಿರೋದ. ಇದಾದಾಗ ಹೆಂಗಾಗುತ್ತೆ ಅಂದ್ರೆ ಅವರೇಜ್ ಈಗ ಒಂದು ಫಾರ್ಮಿಂಗ್ ಶುರು ಮಾಡ್ತೀವಿ ಅಂದ್ರೆ ಮಿನಿಮಮ್ ವರ್ಷ ಪೂರ್ತಿ 50 ಲೀಟ್ರ್ ಪರ್ ಡೇ ವರ್ಷ ಪೂರ್ತಿ 50 ಲೀಟರ್ ಇರಬೇಕು ಪರ್ ಡೇ. ಓಕೆ ಸರ್, ಈಗ ಒಂದು 50 ಲೀಟರ್ ಹಾಲು ಕರಿಬೇಕು ಅಂದ್ರೆ ನಮ್ಮ ಹತ್ರ ಮಿನಿಮಮ್ ಎಷ್ಟು ಹಸ್ಕೊಳ್ಳಿ? 3 ಹಸ್ಕೊಳ್ಬೇಕು. 3 ಹಸ್ಕೊಳ್ಳಿ ವರ್ಷ ಪೂರ್ತಿ ಅಂದ್ರೆ ಬೆಳಿಗ್ಗೆ ಸಂಜೆ 2 ಸೇರ? ಬೆಳಿಗ್ಗೆ 3 ಹಸ್ಕೊಳಿರ್ಬೇಕು. ಅಲ್ಲ, ಬೆಳಿಗ್ಗೆ 25. ಓಕೆ, ಬೆಳಿಗ್ಗೆ 25, ಸಂಜೆ 25. ಓಕೆ, ಮಿನಿಮಮ್ 3 ಹಸ್ಗಳು ಹಾಲು ಕೊಡ್ತಾರೆ. 25 ಲೀಟರ್ ಇರುತ್ತೆ. ಆ 25 ಲೀಟ್ರು ನಾಳೆ 30 ಆಗುತ್ತೆ, ನಾಳೆ 35 ಆಗುತ್ತೆ, 40 ಆಗುತ್ತೆ, 50 ಆಗುತ್ತೆ. ಹೆಂಗಾಗುತ್ತೆ ಅಂದ್ರೆ ಇವಾಗ 3 ಹಸ್ಗಳು ಹಾಲು ಕೊಡ್ತಾರೆ, 20 ಇರುತ್ತೆ. ಆ 3ರಲ್ಲಿ ಯಾವುದೋ ಒಂದು ತಂದತ್ತು 4 ದಿವಸ ಒಂದು ತರ್ತೀರ ಗಬಾ ಇರುತ್ತೆ, ಇಲ್ಲ ಕರು ಸಾಕಿ ಗಬಾ ಇರುತ್ತೆ.
ಆ 3ರಲ್ಲಿ ಯಾವ್ದೋ ಒಂದು ಗಬ್ಬ ಇಷ್ಟ ಆಗುತ್ತೆ ನಿಂತ್ಕೊಂಡ್ಬಿಡುತ್ತೆ. 2 ಹಾಲ್ಕೊಡ್ತವೆ, ಇನ್ನೊಂದು ಇರುತ್ತಲ್ಲ ಅದಕ್ಕೆ ಮ್ಯಾಚ್ ಆಗುತ್ತೆ. ಅದು ಮತ್ತೆ 25 ಆಯ್ತು, ಹಂಗೆ 25 ಆಯ್ತು. ಈ ಗಬ್ಬ ನಿಂತಿರುತ್ತಲ್ಲ ಅದನ್ನ 2 ಹೊತ್ತಲ್ಲಿ ಮತ್ತೆ ಆಗುತ್ತೆ. ಆ 35 ಆಯ್ತು. ಆ 35 ಒಂದು 2 ಅಥವಾ ಮೊದಲದು ಅದು ಒಂದು ಡ್ರಾಪ್ ಆಗುತ್ತೆ. ಆ 25 ಬರ್ತು ಮತ್ತೆ. ಆ 25 ಮತ್ತೆ ಇದು 2 ತಿಂಗಳು ಹೋದಂಗೆ ಯಾವುದೋ ಒಂದು ಕರು ಆಯ್ತು, ಕರು ಬೆಳೀತಾ ಈ ಆಗುತ್ತೆ. ಅದು ಡ್ರಾಪ್ ಆಗೋದು 2 ತಿಂಗಳು ಮತ್ತೆ ಕರು ಆಗುತ್ತೆ. ಅದು ಮತ್ತೆ 35 ಬರ್ತು. ಅಷ್ಟೊಳಗಡೆ ಆಗ 4 ನಾನು ಒಂದು 5 ಆಗಿರುತ್ತೆ. ಅದೊಂದು ಗಬ್ಬ ಒಂದು ವರ್ಷಕ್ಕೆ ಇತ್ತ ಅಂತೂ ಚಾನ್ಸ್ ಆಗ್ತಿದ್ವಿ. ಆಗ 2ನೇ ವರ್ಷಕ್ಕೆ ಆ ಕರು ಆಗ್ತು. ಕರು ಆಯ್ತಾಗ ಆಗ 40 ಹೋಯ್ತು. ಕಾಂಪೌಂಡ್ ಆ 40 ಹೋದಾಗ ಈ 2ರಲ್ಲಿ 2 ಡ್ರಾಪ್ ಆದವು. ಆಗ ಮತ್ತೆ ಮಾಮೂಲಿ 25 ಬರ್ತೀರ. ಮತ್ತೆ ಆ 2 ರನ್ನಿಂಗ್ ಅದು ಆಗ 50 ಹೋಯ್ತದ. ಡೇ 100 ಲೆಕ್ಚರ್ಗೆ ಹೋಯ್ತದ. ಓಕೆ, ಈ ತರ ಕಾಂಪೌಂಡಿಂಗು ಒಂದು ಪ್ಲಾನ್ ಅಲ್ಲಿ ಮಾಡಿದ್ರೆ ನಮ್ದು ಏನಿರ್ಬೇಕು ಅಂತ ಕ್ಯಾಲ್ಕುಲೇಷನ್ ವರ್ಷ ಪೂರ್ತಿ ಸ್ಟಾರ್ಟಿಂಗ್ ಅಲ್ಲಿ 50 ಲೀಟರ್ ಒಳಗೆ ಕ್ಲೀನ್ ಮಾಡೋದು.